ಕಣ್ ಬಿಡ್ಲಾ? ಹಾ ಈಗ ಬಿಡು. ಇದೇನ್ರಿ ಇದು ಚಿನ್ನದ ಉಂಗ್ರ? ಇದನ್ನ ಯಾಕೆ ತಂದ್ರಿ? ಉಂಗ್ರ ನೋಡಿ ಸಂತೋಷ ಪಡೋದ್ ಬಿಟ್ಟು ಇದನ್ ಯಾಕೆ ತಂದ್ರಿಂದ್ರೆ ಏನರ್ಥ? ನಿನಗೊಂದ್ ಚಿನ್ನದ ಉಂಗ್ರ ತೊಡಸ್ಬೇಕು ಅಂತ ಎಷ್ಟು ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಯಾಕೆ? ಹೆಂಗಸರಿಗೆ ಚಿನ್ನ ಅಂದ್ರೆ ಆಸೆ ಅಲ್ವಾ? ಏನೋ ಆ ಆಸೆ ಅಂತೂ ಕೆಲವರಿಗಿರ್ಬೋದು, ನನ್ಗಂತೂ ಇಲ್ಲಪ್ಪ. ಯಾಕೆ? ನನ್ಗೆ ನೀವು ಬೇಕು, ನಿಮ್ ಪ್ರೀತಿ ಬೇಕು ಅಷ್ಟೇ. ನನಗೂ ಅಷ್ಟೇ ಕಣೆ, ನೀನ್ ಬೇಕು, ನಿನ್ ಪ್ರೀತಿ ಬೇಕು. ಮೊದಲು ಗಂಟೆಗೊಂದ್ಸರಿ ಆಗ್ತಿದ್ ನೆನಪು ಈಗ ಕ್ಷಣ ಕ್ಷಣಕ್ಕೂ ಆಗ್ತಿದೆ. ನನ್ನ ಬದುಕಿಗೆ ನೀನು ಅನಿವಾರ್ಯ ಆಗ್ಬಿಟ್ಟಿದ್ಯಾ. ರೀ, ಬಾಯಲ್ಲಿ ಈ ರೀತಿ ದೊಡ್ಡ ದೊಡ್ಡ ಮಾತಾಡಿ ನನ್ನ ನಂಬ್ಸೋ ಸುಲಭ, ಆದ್ರೆ ನಿಮ್ಮ ಹತ್ರ ಯಾವ್ದೇ ಒಂದ್ ತೀರ್ಮಾನಕ್ ಬರೋದು ತುಂಬಾ ಕಷ್ಟ. ನಾನ್ ರೆಡಿ, ಆದ್ರೆ ನಿಮ್ಮಪ್ಪ ನಮ್ಮಿಬ್ರ ನಡುವೆ ಪರ್ವತದ ಹಾಗೆ ನಿಂತಿದ್ದಾನಲ್ಲ. ರೀ, ಯಾವ ತಂದೆ ತಾನೆ ಈಗಾಗ್ಲೇ ಮದ್ವೆ ಆಗಿ ಹೆಂಡತಿ ಸತ್ತು ಒಂದ್ ಮಗು ಇರೋನ್ಗೆ ತನ್ ಮಗಳನ್ನ ಕೊಡೋದಕ್ಕೆ ಒಪ್ತಾನೆ ಹೇಳಿ? ಈಗಾಗ್ಲೇ ನಮ್ ತಂದೆ ನನ್ಗೆ ಬೇರೆ ಕಡೆ ಗಂಡ್ ನೋಡ್ಬಿಟ್ಟಿದ್ದಾರೆ. ನೀನ್ ಒಪ್ಕೋಬೇಡ. ರೀ, ನನ್ನ ಒಪ್ಪಿಗೆ ಕೇಳೋರು ಯಾರು? ಗಂಡ್ ಬಂದ್ ಒಪ್ಪಿದ ದಿವ್ಸನೇ ಮದ್ವೆ ಮುಹೂರ್ತ ಇಟ್ಬಿಡ್ತಾರೆ. ಅವತ್ತಿನ ದಿವ್ಸನೇ ನನ್ ವಿಷಯ ಕೊಡ್ದು ಸತ್ತೋಗ್ಬಿಡ್ತೀನಿ ಅಷ್ಟೇ. ಒಂದು ಉಪಾಯ, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಏನದು? ನಾವಿಬ್ರು ಈ ಊರ್ ಬಿಟ್ಟು ದೂರ ಹೊರಟೋಗೋಣ. ಯಾಕೆ ಮಾತಾಡ್ತಿಲ್ಲ? ನಾನು ಈ ವಿಚಾರನ ಮೊದ್ಲೇ ಯೋಚನೆ ಮಾಡಿದ್ದೆ. ನೀವಿದನ್ನ ಒಪ್ತಿರೋ ಇಲ್ವೋ ಅಂತ ನಾನು ಇದನ್ನ ಹೇಳಿರ್ಲಿಲ್ಲ. ಹೆಣ್ಣು ಯಾವತ್ತಿದ್ರೂ ಒಂದಿನ ತನ್ ತಂದೆ ತಾಯಿರ್ನ, ತನ್ ಪರಿವಾರದವ್ರನ್ನ ಬಿಟ್ಟು 3 ಗಂಟೆ ಹಾಕ್ದವ್ನ ಜೊತೆ ಹೋಗ್ಲೇಬೇಕಾಗುತ್ತೆ. ಆದ್ರೆ ತನ್ನನ್ನೇ ನಂಬಿ ಬಂದಿರೋ ಯಾವುದೇ ಹೆಣ್ಣಿಗೆ ಯಾವ ಗಂಡಸು ಹಾಗೆ ಮಾಡಲ್ವೇ? ಅದೆಲ್ಲ ಹಳೆ ಕತೆ, ಕಂದಾಚಾರ. ನಾನ್ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಸಮುದ್ರಕ್ಕೆ ಹಾರು ಅಂತೀಯಾ, ಹಾರ್ತೀನಿ. ನೇಣ ಹಾಕೊಂಡ್ ಸಾಯಿಂತೀಯಾ, ಸಾಯ್ತೀನಿ. ಯಾವ್ದಾದ್ರು ಬಂಡೆಗೆ ತಲೆ ಚಚ್ಕೊಂಡ್ ಸಾಯಿ ಅಂತೀಯಾ, ಸಾಯ್ತೀನಿ. ಅದೆಲ್ಲ ಹೇಡಿಗಳು ಮಾಡೋ ಕೆಲ್ಸ. ಗಂಡಸ್ತನದ ಕೆಲ್ಸ ಏನಾದ್ರೂ ಇದ್ರೆ ಮಾಡಿ. ಏನದು? ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ನನ್ ಬಟ್ಟೆ ಬರೆ ಎತ್ಕೊಂಡು ಈ ಜಾಗಕ್ಕೆ ಬರ್ತೀನಿ. ನೀವು ನನ್ಗೋಸ್ಕರ ಕಾಯ್ತೀರಾ? ಯಾಕ್ ಮೌನವಾದ್ರಿ? ಎಲ್ಲಾ ಗಂಡತ್ರ ಹಣೆ ಬರನೇ ಇಷ್ಟು. ಎಲ್ಲಾ ಗಂಡತ್ರ ಹಣೆ ಬರನೇ ಇಷ್ಟು. ನಾನ್ ಬರ್ತಾ ಇದ್ದೀನಿ. ಅಪ್ಪ ಅಪ್ಪ, ಇನ್ನು ಎಷ್ಟು ದೂರ ನಡಿಬೇಕಪ್ಪ? ಇಲ್ಲೇ ಅಮ್ಮ, ಸ್ವಲ್ಪ ದೂರ ಬಾ ಅಪ್ಪ, ಪುಟ್ಟಿ. ತುಂಬಾ ಕಾಲ್ ನೋಯ್ತಾ ಇದೆ ಅಪ್ಪ. ಏನಿಲ್ಲಮ್ಮ, ಸ್ವಲ್ಪ ದೂರ ಹೋದ್ರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಅಲ್ಲಿ ಬಸ್ ಹತ್ಕೊಂಡು ಡ್ರರ್ ಅಂತ ಹೊರಟೋಗ್ಬಿಡೋಣ. ರೀ, ಎಂತ ಅಪ್ಪರಿ ನೀವು? ಮಗು ಅಷ್ಟುಸಿಂದ ಕಾಲ್ ನೋವು ಅಂತ ಹೇಳ್ತಾ ಇದೆ, ಎತ್ಕೊಳಕ್ ಆಗಲ್ವೇನ್ರಿ? ಬಾಮ್ಮ, ನಾನ್ ಎತ್ಕೋತೀನಿ. ರೀ, ಇಟ್ಕೊಳ್ರಿ ಇದನ್ನ. ಆಂಟಿ ಆಂಟಿ, ನಂಗೆ ಮಲ್ಕೋಬೇಕು ಅನ್ಸುತ್ತೆ. ಹೌದಾ? ಲಾಲಿ ಆಡ್ಲಾ? ರೀ, ಹೋಗೋಣವಾ? ರೀ, ಮಗು ನೆಬಸ್ಬೇಡಿ. ಯಾಕೆ? ಆ ಮಗು ಇಲ್ಲೇ ಇರ್ಲಿ. ಏನಕ್ಕೆ? ಆ ಮಗು ನಮ್ ಜೊತೆ ಬರೋದ್ ಬೇಡ. ನಾನೀಗ ಒಂದ್ ವಿಷಯ ಹೇಳಲೇಬೇಕು. ಏನದು? ನನಗೀಗ 3 ತಿಂಗಳು. ಇರ್ಲಿ ಬಿಡೆ, ಮೊದ್ಲೇ ಆ ಊರ್ ಬಿಟ್ಟು ಬಂದಿದೀವಲ್ಲ, ಮತ್ತ್ಯಾಕ್ ಭಯ? ಬದುಕಕ್ ಹೆದರ್ಬೇಕ್ರಿ. ಮೊದ್ಲೇ ನಮ್ಗಿರೋದಿಕ್ಕೆ ಒಂದ್ ನೆಲೆ ಇಲ್ಲ. ಅಂತದ್ರಲ್ಲಿ ಹೊಟ್ಟೆಯಲ್ಲೊಂದು ಮಡ್ಲಲ್ಲೊಂದು ಇಟ್ಕೊಂಡು ಹೇಗ್ರಿ ಜೀವನ ಸಾಗಿಸೋದು? ರೀ, ನಾನ್ ನಿಮ್ಮ ಹತ್ರ ಒಂದು ನಿಜ ಹೇಳ್ಬಿಡ್ತೀನಿ. ನನಗೆ ನೀವು ಬೇಕು. ಹಾಗಂತ ನಿಮ್ ಹೆಂಡತಿ ಮಗು ಬೇಡ.
ಕೇಟ ತಕ ತೈ ಕೇಟ ತಕ ತೈ ದೇ ತೈ ದೇ ತೈ ತೈ ದೇ 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 ತೈ ದೇ. ಎಲ್ಲ ಕೂತ್ಕೊಳ್ಳಿ. ಈಗ ಹಸ್ತ ಮುದ್ರೆಗಳನ್ನು ಮಾಡೋಣ. ಪತಾಕ, ದ್ವಿಪತಾಕ, ಅರ್ಧ ಪತಾಕ, ಕತ್ತರಿ ಮುಖ, ಮಯೂರ. ಅಲ್ಲಿ ನೋಡ್ತಿದ್ದೀರಾ? ಬಾ, ನಿನಗೂ ಇಷ್ಟನಾ ಕಲಿಯಕ್ಕೆ? ಏನ್ ನಿನ್ನ ಹೆಸರು? ಶೈಲಾ. ಕುತ್ಕೋ. ತ್ರಿಪತಾಕ. ಹೇಳು, ಜೋರಾಗಿ ಹೇಳು. ತ್ರಿಪತಾಕ. ಮೆತ್ತಿಗೆ ಮೆತ್ತಿಗೆ, ಸ್ವಲ್ಪ ಮೆತ್ತಿಗೆ. ತ್ರಿಪತಾಕ. ದೇತ್ ತೈ ದೇತ್ ತೈ ದೇತ್ ತೈ ದೇತ್ ತೈ. ಸಾಕು, ನಮಸ್ಕಾರ ಮಾಡೋಣ. ಸಾಕು. ಅಮ್ಮ, ಯಾಕಮ್ಮ ಕಣ್ಣೀರು? ಅಮ್ಮ, ನಾನೇನ್ ಸಾಧಿಸ್ಬೇಕು ಅಂತಿದ್ದು ಅದು ನನ್ನಿಂದ ಸಾಧಿಸಕ್ಕಾಗ್ಲಿಲ್ಲ. ಆಗ ನನ್ನನ್ನ ನಿನ್ನಲ್ಲಿ ಕಂಡೆ. ಭರತನಾಟ್ಯನೇ ಮೈ ಕೂಡಿಸ್ಕೊಂಡು ನನ್ನ ಕನಸಿಗೆ ಒಂದು ರೂಪ ಕೊಟ್ಟೆ ಮಗು. ಅಮ್ಮ, ಅನ್ನತ್ಲಾಗಿದ್ ನನ್ನನ್ನು ಆಧರಿಸಿ ನೀವು ನನಗಮ್ಮ ಆದ್ರಿ. ನಿಮ್ ಶ್ರದ್ಧೆ ಶ್ರಮ ಎಲ್ಲ ನನಗ್ ಕಲಿಸಿ ನಿಮ್ ವಿದ್ವತ್ನೆಲ್ಲ ನನಗ್ ದಾರೆ ಎರೆದು ನಾಟ್ಯದಲ್ಲಿ ಪರಿಣಿತಿ ನೀಡಿದ್ರಿ. ನನ್ನನ್ನು ಯಾರು ಶೈಲಜಾ ಅಂತ ಗುರುತಿಸಲ್ಲ. ಎಲ್ರೂ ನನ್ನನ್ನ ತಾರಾಬಾಯಿ ಮಗಳು ಅಂತಾನೆ ಕರೆಯೋದು. ಇದರಲ್ಲಿ ನಂದೇನೂ ಇಲ್ಲಮ್ಮ. ಕಲಾವಿದರಾಗೋ ಬಯಕೆ ಬಹಳಷ್ಟು ಜನಕ್ಕಿರುತ್ತೆ. ಆದ್ರೆ ಪೂರ್ವ ಜನ್ಮದ ವಾಸನೆ ಇದ್ದವ್ರು ಮಾತ್ರ ಕಲಾವಿದರಾಗೋಕ್ ಸಾಧ್ಯ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ನನ್ನೆಲ್ಲ ಅಂಶ ಇದೆಯಮ್ಮ. ಖಂಡಿತವಾಗ್ಲು. ಅಷ್ಟೇ ಏನು, ಹೆಣ್ಣಿಗಿರಬೇಕಾದ ಸದ್ಗುಣಗಳೆಲ್ಲ ನಿನ್ನಲ್ಲಿದೆಯಮ್ಮ. ಅಮ್ಮ, ನನ್ಗೆ ಗುಣ ಸದ್ಗುಣ ಅದೊಂದು ಅರ್ಥ ಆಗಲ್ಲ. ಆದ್ರೆ ಬೇಡ, ಇಷ್ಟ್ರಲ್ಲೇ ಎಲ್ಲ ಅರ್ಥ ಆಗುತ್ತೆ. ಅಮ್ಮ, ಅಮ್ಮ, ಇವತ್ತು ಸಾಂಬಾರ್ ತುಂಬಾ ಚೆನ್ನಾಗಿದೆ ಅಮ್ಮ. ಇನ್ನೊಂದ್ ಚೂರ್ ಹಾಕಮ್ಮ. ಇನ್ನೂ ಸ್ವಲ್ಪ ಹಾಕಿಸ್ಕೊ. ಸಾಕು ಸಾಕಮ್ಮ. ನಾನೇನ ಜಾಸ್ತಿ ತಿನ್ಬಿಟ್ರೆ ನೀನ್ ಹಾಗಾಗ್ಬಿಡ್ತೀನಿ. ಸಾರಿ ಮಾ, ಸಾರಿ. ಅಮ್ಮ, ನಾಳೆ ಯಾಕೆ ಮಕ್ಕಳನ್ನ ಕ್ಲಾಸಿಗೆ ಬರಬೇಡ ಅಂತ ಹೇಳ್ದೆ? ನಾಳೆ ನೀವು ಒಪ್ಕೊಳ್ಳೋಕೆ ಒಬ್ಬ ಹುಡುಗ ಬರ್ತಾ ಇದ್ದಾನೆ, ಅದಕ್ಕೆ ಬೇಡ ಅಂತ. ನಾನ್ ಒಪ್ಕೋಬೇಕಾ? ಏನಮ್ಮ ನೀನು, ಪಾರ್ಟಿ ಸರಿಯಾಗಿದ್ರೆ ಮೆಲ್ಲಿಗೆ ಮೆಲ್ಲಿಗೆ ತಗೋ ನೀರು. ನೀನೇ ನೋಡಿ ಒಪ್ಕೊಳ್ಳತ್ತಾನೆ. ಇದು ಒಂಥರ ನೃತ್ಯ ಇದ್ದಾಗೆ. ಯಾವಾಗ ಯಾವ ರಾಗ, ಯಾವ ತಾಳ, ಶ್ರುತಿ ಗೊತ್ತಿಲ್ದೇನೆ ಲಯಬದ್ಧವಾಗಿ ಕುಣಿತಿರ್ಬೇಕು. ಇದರಲ್ಲಿ ಪಾಸ್ ಆಗ್ಬಿಟ್ರೆ ಜೀವನದಲ್ಲಿ ಪಾಸ್ ಆದಾಗ.
ಏನಮ್ಮ ಇವತ್ತು ಎಲ್ಲ ಒಗಟೊಗಡಾಗಿ ಮಾತಾಡ್ತಿದ್ಯಾ? ಶಾಂತಿನಗರದಲ್ಲಿ ನೀನೊಂದು ಪ್ರೋಗ್ರಾಮ್ ಕೊಟ್ಟಿಲ್ಲಮ್ಮ, ಅದನ್ನ ನೋಡಿ ನಿನ್ನ ಒಬ್ರು ಮೆಚ್ಕೊಂಡಿದ್ದಾರೆ. ಕಲಾವಿದ್ರು ನೋಡಿ ಮೆಚ್ಕೊಳ್ಳೋದ್ರಲ್ಲಿ ಹೊಸ್ತೇನಮ್ಮ ಬಂತು? ಸನ್ಮಾನ ಮಾಡಿ ಗೌರವ ಪತ್ರ ಕೊಟ್ಟು ಹಾರ ಹಾಕ್ತೀವಿ ಅಂತ ಹೇಳಿರ್ತಾರೆ, ಅಷ್ಟೇ ತಾನೇ? ಅವರು ಸಂಭ್ರಮವಾಗಿ ಮಾಂಗಲ್ಯ ದಾರ ಹಾಕಿ ನಿನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ, ಸಾವಿರಾರು ಜನ ಹಗಲು ಗಂಡ್ಸ್ ಕಾಣ್ತಾರೆ, ಕಣ್ಬಿಟ್ಟಿದ ತಕ್ಷಣ ಮರ್ತ್ ಬಿಡ್ತಾರೆ. ಅದನ್ಯಾರೋ ನಿನ್ನತ್ರ ಹೇಳಿರ್ತಾರೆ, ಅಷ್ಟೇ. ಹುಡುಗ ಚೆನ್ನಾಗಿದ್ದಾನೆ, ನಾನು ಒಪ್ಕೊಂಡಿದ್ದೀನಿ. ಅಮ್ಮ, ನಾನು ಒಪ್ಕೊಂಡಾಕ್ಷಣ ನೀನು ಒಪ್ಕೋಬೇಕಂತೇನಿಲ್ಲ ಶೈಲಾ. ಹುಡುಗನ್ ನೋಡು, ಒಪ್ಕೆ ಆದ್ರೆ. ಅಮ್ಮ, ನನ್ಗೆ ಈಗ್ಲೇ ಮದ್ವೆ ಸಂಸಾರ ಅನ್ನೋದು ಬೇಡ ಅನ್ಸುತ್ತಮ್ಮ. ನಾನ್ ಕಲೆಯಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೀನಿ. ಮದ್ವೆ ಆದ್ರೆ ಗಂಡ ಮನೆ ಮಕ್ಳು ಅಂತ ನನ್ ಸಾಧನೆಗೆ ಮಂಗಳ ಹಾಡ್ಬೇಕಾಗತ್ತೆ. ಶೈಲಾ, ಮದುವೆ ಆಗಿ ಮಕ್ಕಳನ್ನ ಇತ್ತು, ಆ ಮಕ್ಕಳನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಿ ಈ ಸಮಾಜಕ್ಕೆ ಕೊಟ್ಟಾಗ್ಲೇ ಹೆಣ್ಣಿನ ಜನ್ಮ ಮುಕ್ತಿ ಕಾಣೋದು. ಶೈಲಾ, ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಕ್ಕಳಾಶ್ರಯ ಬೇಕಮ್ಮ. ಶೈಲಾ, ನನಗೂ ನನ್ನ ಮಗನ ಹತ್ರ ಹೋಗ್ಬೇಕಂತ ಆಸೆ ಆಗತ್ತಮ್ಮ. ನಿನಗೆ ಒಂದ್ ಮದ್ವೆ ಮಾಡಿ ಮುಗಿಸಿದ್ರೆ ನನ್ನ ಜವಾಬ್ದಾರಿ ಎಲ್ಲ ಮುಗ್ದ ಹಾಗೆ. ಆಮೇಲೆ ನನ್ನ ಮಗನ ಹತ್ರ ಹೋಗಿ ಹಾಯಾಗಿರ್ಬಹುದು. ಅಮ್ಮ, ನನ್ ಸುಖಕ್ಕೋಸ್ಕರ ನೀವಿಷ್ಟೆಲ್ಲ ಮಾಡಿರುವಾಗ ನಿಮ್ ಸಂತೋಷಕ್ಕೆ ನಾನೇನ್ ಮಾಡೋಕ್ಕೂ ಸಿದ್ಧ. ಶೈಲಾ, ನಾಳೆ ಕಸ್ತೂರಿನ್ ಬರಕ್ ಹೇಳಿದೀನಿ. ಅವಳಿದ್ರೆ ನಮಗೂ ಸಹಾಯ ಆಗತ್ತಲ್ಲ. ಹ್ಮ್. ನೀನಾ? ನಾನ್ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಮತ್ತೇನೇನು, ನಾನ್ ಬಂದಿದ್ದೆ ಗಮನಿಸ್ಲಿಲ್ಲ? ಇನ್ನು ಹುಡ್ಗನ್ ನೋಡಿಲ್ಲ, ಒಪ್ಕೊಂಡೇ ಇಲ್ಲ, ಆಗ್ಲೇ ಕನ್ಸ್ ಕಾಣಕ್ ಶುರು ಮಾಡ್ಬಿಟ್ಯಾ? ಶುರುವಲ್ವೇ ಶೂರ್ಪನಕ್ಕಿ. ಮುಂದೆ ನನ್ ಜೀವನ ಏನು ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಏನೇ ಅಂತ ಯೋಚನೆ ನಿಂಗೆ? ಕಸ್ತೂರಿ, ಇಷ್ಟ್ ದಿನ ನಾನು ಅಮ್ಮನ ಆಶ್ರಯದಲ್ಲಿ ಬೆಳ್ದೆ. ಅವರು ನನ್ನ ಹೆತ್ತ ತಾಯಿ ಅಲ್ದೇ ಇದ್ರು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರು. ನನ್ಗೋಸ್ಕರ ಅವ್ರ ಹೆತ್ ಮಗನ್ನೇ ಬಿಟ್ಟು ನನ್ ಜೊತೆ ಇದ್ದಾರೆ. ಆ ಒಂದ್ ಕಾರಣಕ್ಕೋಸ್ಕರ ನನ್ಗಿಷ್ಟ ಇಲ್ದೇ ಇದ್ರು ಈ ಮದ್ವೆಗೆ ಒಪ್ಕೊಂಡೆ. ಕಸ್ತೂರಿ, ಮದ್ವೆ ಆದ್ಮೇಲೆ ಹೆಂಡತಿ ಯಾಕೆ ಗಂಡನ್ ಮನೆಗ್ ಹೋಗ್ಬೇಕು? ಗಂಡ ಯಾಕೆ ಹೆಂಡತಿ ಮನೇಲಿ ಬಂದಿರ್ಬಾರ್ದು? ನೋಡೆ, ನಾವು ನಮ್ ಕಡೆಯವ್ರನ್ನೆಲ್ಲ ಬಿಟ್ ಬರೋವಾಗ ನೋವಾಗೋ ಹಾಗೆ ಅವ್ರಿಗೂ ಅವ್ರ ಕಡೆಯವ್ರನ್ನೆಲ್ಲ ಬಿಟ್ ಬರೋವಾಗ ನೋವು ಆಗೇ ಆಗತ್ತೆ. ಇದು ಪುರುಷ ಪ್ರಧಾನ ಸಮಾಜ ಕಣೆ. ಎಲ್ಲಾ ನೋವನ್ನು ಹೆಣ್ಗೆ ಇಟ್ಟು ಗಂಡಸರು ವ್ಯವಸ್ಥೆಯನ್ನ ತಮಗ್ ಬೇಕಾದ ರೀತಿಯಲ್ಲಿ ತಿದ್ದಿ ತೀಡಿ ತಿರ್ಚಿ ಇಟ್ಕೊಂಡಿದ್ದಾರೆ ಗೊತ್ತಾ? ಕಸ್ತೂರಿ, ಹ್ಮ್? ಗಂಡನ್ ಮನೇಲಿ ತುಂಬಾ ಕಷ್ಟ ಆಗುತ್ತಾ? ಅಯ್ಯೋ ಬೆಪ್ಪೆ, ಎಲ್ಲಾ ಕಡೆನೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ನೋಡು, ನಾವು ಒಳ್ಳೆಯವರಾದ್ರೆ ಊರೇ ಒಳ್ಳೇದು ಅನ್ನೋ ಗಾದೆ ಮಾತು ಕೇಳಿಲ್ವಾ ನೀನು? ಹಾಗೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಅನ್ನೋದಿರುತ್ತೆ. ಆದ್ರೆ ಅದನ್ನ ಸಂಯಮದಿಂದ ಬಗೆಹರಿಸ್ಕೋಬೇಕು ಅಷ್ಟೆ. ನಿನ್ನೇನ್ ಶೃಂಗಾರ ಮಾಡ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಆ ಹುಡ್ಗ ನಿನ್ನ ನೋಡಿ ಒಪ್ಪಿದ್ದಾಯ್ತಲ್ಲ, ಇನ್ನೇನಿದ್ರು ಆ ಹುಡ್ಗನ್ ಶೃಂಗಾರ ಮಾಡ್ಬೇಕು. ಅಯ್ಯೋ, ಇದು ಬೇರೆ. ಯಾಕ್ ಗೊತ್ತಾ? ಈ ಸುಂದ್ರಿ ಅವನನ್ನ ನೋಡಿ ಒಪ್ಕೋಬೇಕಲ್ಲ. ಬೇಕು. ನನಗೆ ಮದ್ವೆ ಸಂಸಾರ ಯಾವ ಸಂಬಂಧನೂ ಬೇಡಮ್ಮ. ನನಗ್ ನೀವ್ ಬೇಕು, ನೀವ್ ಬೇಕಮ್ಮ, ನೀವ್ ಬೇಕು. ಹುಡುಗಿ, ಹೆಣ್ಣಿಗೆ ತಾಯಿ ಮನೆಯಿಂದ ಹೋಗುವಾಗ ಆಗೋ ದುಃಖ, ತಂದೆ ತಾಯಿಗಳು ಮಗಳನ್ನ ಕಳಿಸ್ಕೊಡುವಾಗ್ಲೂ ಅಷ್ಟೇ ದುಃಖ ಆಗುತ್ತಮ್ಮ. ಅಳ್ಬೇಡ. ಹಾಗಂತ ಆಗೋ ಕಾರ್ಯನ ನಿಲ್ಸಕ್ಕಾಗತ್ತಾ ಹೇಳ? ನೀವ್ ನನ್ ಹೆತ್ತ ತಾಯಿ ಅಲ್ದೇ ಇರ್ಬೋದು, ಆದ್ರೆ ಯಾವತ್ತು ನನ್ ಹೆತ್ತೋನ ನೆನ್ಸ್ಕೊಳ್ಳೋದ್ ರೀತಿಯಲ್ಲಿ ನನ್ನ ಬೆಳೆಸಿದ್ರಿ. ಇವತ್ ಸಂಸಾರಕ್ಕೆ ಹೋಗು ಅಂತ ನೀವೇ ಹರ್ಸ್ ಕಳಿಸ್ತಾ ಇದ್ದೀರಾ. ಯಾವತ್ತಾದ್ರೂ ನಿಮ್ಮನ್ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ದಾಗ ನನ್ ಹೆದೆ ಗುಂಡ್ಗೆ ಹಿಂಡ್ದಾಗ ಆಗ್ತಿತ್ತು. ಇವತ್ತ ಆ ಸಮಯ ಬಂದೇ ಬಿಡ್ತಮ್ಮ. ನನಗ್ ನಿಮ್ಮನ್ ಬಿಟ್ಟಿರಕ್ ಆಗಲ್ಲಮ್ಮ. ಏಯ್, ನಿನಗ್ ಗೊತ್ತಾ,
ಹೆಣ್ಣನ್ನ ಭೂಮಿಗೆ ಹೋಲಿಸಿದ್ದಾರೆ. ಎಂಥ ಕಷ್ಟ ಬಂದ್ರೂ ನೀನ್ ಎದೆಗುಂದಬಾರ್ದು. ಪ್ರಕೃತಿ ಕೊಡೋ ನೋವು ಒಂದಾದ್ರೆ ಬದುಕು ಕೊಡೋ ನೋವು ಬೇಕಾದಷ್ಟು. ಅದನ್ನೆಲ್ಲ ಸಮನಾಗಿ ಸ್ವೀಕರಿಸ್ಬೇಕು. ಅಳಬೇಡ, ನಿನ್ ಗಂಡ ಕಾಯ್ತಿರ್ತಾನೆ. ಬಾ ಹೋಗೋಣ. ನೋಡಿ, ನೀನ್ ಇದನ್ನ ಮರೆತರು ಇದು ನಿನ್ನನ್ನ ಮರೆತಿಲ್ಲ. ಈ ಪ್ರಪಂಚದಲ್ಲಿ ಯಾರು ಯಾವಾಗ ಬೇಕಾದ್ರೂ ಬದಲಾಗಬಹುದು, ಯಾರು ಬೇಕಾದ್ರೂ ನೀನು ಕೈ ಬಿಡಬಹುದು. ಆಗ ನಿನ್ನ ಸಹಾಯಕ್ಕೆ ಬರೋದೇನ್ ಗೊತ್ತಾ? ನೀನ್ ಕಲ್ತಿರೋ ವಿದ್ಯೆಗೆ ದ್ವೇಷ, ಮತ್ಸರ, ಮೇಲು ಕೀಳು ಅನ್ನೋ ಭೇದ ಭಾವ ಇರಲ್ಲ. ನೀನೆಷ್ಟು ಶ್ರದ್ಧೆಯಿಂದ ಆರಾಧಿಸ್ತೀಯೋ ಅದಷ್ಟೇ ನಿನ್ನ ಪ್ರೀತಿಯಿಂದ ಕಾಪಾಡ್ತಾನೆ. ತಗೋ, ಇದನ್ನೇ ಬಿಟ್ಟು ಹೋಗ್ತಿದ್ದೆ. ತಗೋ. ಬಾಮ್ಮ ಬಲ್ಗಾಲಿದ್ದೊಳಗೆ. ತುಂಬಾ ಥ್ಯಾಂಕ್ಸ್. ಎಲ್ಲ ಭಾರನೂ ಗಂಡನ ಕೈಲೇ ಹೊರಿಸಿದ್ಯಲ್ಲ. ಸಂಸಾರ ಅಂದ್ಮೇಲೆ ಸುಖ ದುಃಖದಲ್ಲಿ ಗಂಡ ಹೆಂಡತಿ ಯಾಕೆ ಹಂಚ್ಕೋತಾರೋ ಹಾಗೆ ಭಾರನೂ ಹೊತ್ಕೋಬೇಕು. ಅವನ ಕೈಲಿರೋ ಒಂದ್ ಬ್ಯಾಗನ್ನ ನೀನು ತಗೋಮ ಶೈಲಾ. ಏನು ಬೇಕಾಗಿಲ್ಲ. ಇರಿ 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 ಅಮ್ಮ, ಸಮಾಜದಲ್ಲಿ ಸಂಸಾರ ಅನ್ನೋ ಭಾರನ ಹೆಣ್ಣು ಒಬ್ಳೆ ಹೊತ್ಕೊಂಡಿರ್ಬೇಕಾದ್ರೆ ಅದ್ರ ಜೊತೆ ಈ ಸೂಟ್ ಕೇಸ್ ಬೇರೆನಾ? ಈ ಭಾರ ಇವ್ರಿಬ್ರಿಗೂ ಬೇಡ, ನಾನು ಹೊತ್ಕೊಂಡು ಹೋಗ್ತೀನಿ. ಸಮಾಧಾನ ಆಯ್ತಾ? ಓಕೆನಾ? ಕೊಡ. ಬನ್ನಿ ಕೊಡಿ. ಏನ್ ತುಂಬ್ಕೊಂಡು ಬಂದಿದ್ದಾರಪ್ಪ ಇವರು? ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಮಿಥಿಲಿ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೇ. ಶಶಿ, ಏನೋ ನಿನ್ ಸಮಸ್ಯೆ? ಏಯ್ ಮೆತ್ತಗ್ ಮಾತಾಡು, ಕುತ್ಕೋ ಹೇಳ್ತೀನಿ. ಏನ್ ವಿಷಯ? ಕುತ್ಕೊಳಪ್ಪ ಹೇಳ್ತೀನಿ. ಏನಪ್ಪ ಅದು? ನಾನು ಮಾರ್ಕೆಟಿಂಗ್ ಮಾಡ್ತಿದ್ನಲ್ಲ, ಹ್ಮ್. ಆ ಕಂಪ್ನಿ ಸಿಮೆಂಟು ಡೂಪ್ಲಿಕೇಟು ಅಂದ್ಬಿಟ್ಟು ಪೊಲೀಸ್ನವರು ಗೋಡನ್ನು ಫ್ಯಾಕ್ಟ್ರಿನೂ ಸೀಸ್ ಮಾಡ್ಬಿಟ್ಟಿದ್ದಾರೆ. ಹ್ಮ್. ಬ್ಯಾಂಕ್ ಲೋನು, ಕೈ ಸಾಲ ಅಂತ ಮೂಗಿನ ಮಟ್ಟಕ್ಕೆ ನೀರೇರ್ಬಿಟ್ಟಿದೆ. ಹ್ಮ್. ಉಸಿರಾಡೋದೇ ಕಷ್ಟ. ಮನೇನ ಬೇರೆ ಬ್ಯಾಂಕ್ಗೆ ಪ್ಲಸ್ ಮಾಡ್ಬಿಟ್ಟಿದ್ದೆ. ಹ್ಮ್ 35% ಇನ್ಕಮ್ ಕೊಡ್ತಾರಂದ್ರೆ ಆ ಕಂಪ್ನಿಯಲ್ಲೇನೋ ಗೋಲ್ಮಾಲ್ ಇದೆ ಅಂತ ನಾನು ಸಾರಿ ಹೇಳಿದ್ದೆ. ಕೇಳ್ದ್ಯಾ ನನ್ನ ಮಾತು? ಈಗ ಕೋರ್ಟು ಕೇಸು ಅಂತ ಸಿಕ್ಕಾಕೊಂಡ್ಬಿಟ್ಯಾ? ಸಾಲದ ಕಂತುಗಳನ್ನ ನಾನು ತಿಂಗಳು ಕಟ್ತೆ ಹೋದ್ರೆ ಅವರು ಮನೇನ ಹರಾಜಿಗೆ ತಂದ್ಬಿಡ್ತಾರೆ ಕಣೋ. ಆಮೇಲೆ ಆ ಕೇಸ್ ತೀರ್ಮಾನ ಆಗೋಷ್ಟರಲ್ಲಿ ವರ್ಷಗಳೇ ಉರುಳೋಗುತ್ತೆ. ಬೇರೆ ಏನಾದ್ರೂ ಹೊಸದಾಗಿ ಮಾಡೋಣ ಅಂತ ಹೇಳಿದ್ರೆ ನಿನ್ನ ಕಾನ್ಸೆಪ್ಟ್ಗಳಿಗೆ, ನಿನ್ನ ಐಡಿಯಾಗಳಿಗೆ ಕನಿಷ್ಠ ಪಕ್ಷ 5 ರಿಂದ 10 ಲಕ್ಷ ಬೇಕಾಗುತ್ತೆ. ಶಶಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು 25 ರಿಂದ 30 ಸಾವಿರ. ಅದನ್ನ ತಗೊಂಡು ಹೋಗಿ ಈ ಕಾಲದಲ್ಲಿ ಫುಟ್ಪಾತಲ್ಲಿ ಒಂದು ವಡೆ ಅಂಗಡಿ ಇಡೋಕ್ಕೂ ಆಗಲ್ಲ. ಒಂದು ಐಡಿಯಾ. ಶಶಿ, ನಾನು ಹೇಳೋದಾದ್ರೆ ಸದ್ಯಕ್ಕೆ ನೀನೊಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಏನಾಗುತ್ತೆ? ಹೇ ಗುಗ್ಗು, ಬುದ್ಧಿವಂತರು ಕೆಲಸ ಮಾಡೋದಿಲ್ಲ ಕಣೋ, ಮಾಡಿಸ್ತಾರೆ. ದಡ್ರು ದುಡಿತಾರೆ, ಬುದ್ಧಿವಂತರು ತಿಂತಾರೆ.
ಹಾರೋ ಹಕ್ಕಿನ, ಹರಿಯೋ ನದಿನ ಯಾರು ತಡಿಬಾರ್ದು. ಹಾಗೆಯೇ ಕುಣಿಯೋ ಹೆಜ್ಜೆಗೆ ಗೆಜ್ಜೆ ಕಡ್ದನೂ ಇರಬಾರ್ದು. ರೀ, ನೀವು ಮನೇಲಿರ್ಲಿಲ್ಲ, ಅತ್ತೆನೂ ಎಲ್ಗೋ ಹೋಗಿದ್ರು. ನನಗೆ ತುಂಬಾ ಬೇಜಾರಾಗ್ತಿತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದಕ್ಕೆ ಆಚಾರವಂತರ ಮನೇಲಿ ಗೆಜ್ಜೆ ಶಬ್ದ ಬಂದ್ರೆ ಬೇಜಾರಾಗತ್ತೆ ಅಂತ ಬರೀ ಕಾಲಲ್ಲಿ ಕುಣಿತಾ ಇದೆಯಾ? ನೋಡು, ನಲ್ಲಿಯೋ ಹೆಜ್ಜೆಗೆ ನೆಲ ನುಣುಪಾಗಿರ್ಬೇಕು. ಇಂಥ ಒರಟು ನೆಲದ ಮೇಲೆಲ್ಲ ನೀನು ಕುಣಿದ್ರೆ ಪಾದ ಸುಲ್ದೋಗುತ್ತೆ. ನನಗ್ ಬೇಜಾರಾದಾಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ನಿಮಗ್ ಬೇಜಾರಿಲ್ಲ ತಾನೆ? ನೋಡು, ಪ್ರಾಕ್ಟೀಸ್ನ ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನಾಳೆ ಕಲಾಕ್ಷೇತ್ರದಲ್ಲಿ ನಿಂದೊಂದು ಪ್ರೋಗ್ರಾಮ್ ಏರ್ಪಾಟ್ ಮಾಡಿದ್ದೀನಿ. ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ. ನಾನ್ ಯಾವ ಪ್ರೋಗ್ರಾಮ್ ಅಲ್ಲೂ ಡಾನ್ಸ್ ಮಾಡಲ್ಲ ರೀ. ಶೈಲು, ಖಂಡಿತವಾಗೂ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾಳೆ ಆ ಪ್ರೋಗ್ರಾಮ್ನ ನಾನು ಒಪ್ಕೊಂಡಿದ್ದೀನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ನೀನು ಕುಣಿಲೇಬೇಕು. ನೀವು ಒಪ್ಕೊಂಡ್ಬಿಟ್ರೆ ನಾನ್ ಕುಣಿಲೇಬೇಕು ಅಂತ ಇದೆಯೇನೋ? ಶೈಲಾ, ನಿನಗೆ ನಾನು ಹೇಗೆ ನಡ್ಕೊಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಂತ ಹೇಳ್ತಿದ್ದೀನಿ ಅಷ್ಟೆ. ರೀ, ನನಗೂ ನನ್ ಗಂಡ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಏನೇನೋ ಆಸೆ ಇರುತ್ತೆ. ನೀವು ದುಡಿದು ದನಿದ್ ಬರ್ತೀರಾ, ನಾನ್ ನಿಮ್ಗೋಸ್ಕರ ಬಾಗ್ಲಲ್ಲಿ ಕಾಯ್ತಾ ಇರ್ತೀನಿ. ನೀವು ಬರುವಾಗ ನನ್ಗೋಸ್ಕರ ಹೂವು ಹಣ್ಣು ತರ್ತೀರ. ನಾನು ಕಾದಿಲ್ದಿರೋ ದಿನ ನೀವು ನನ್ ಮೇಲೆ ಬೇಜಾರ್ ಮಾಡ್ಕೊಂತೀರ. ಏನೇನೋ ಕಲ್ಪನೆ ಕಟ್ಕೊಂಡಿದ್ದೀರಿ. ಹಾಗೆ ನಿನಗಾಗಿ ನಾನು ಕಾಯೋದ್ರಲ್ಲೂ ಏನು ತಪ್ಪಿಲ್ವಲ್ಲ. ಪ್ರಣಮಾಮಿ ಗಣನಾಯಕಂ, ಪ್ರಣಮಾಮಿ ಗಣನಾಯಕಂ ವರದಾಯಕಂ, ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ, ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ, ಪ್ರಣಮಾಮಿ ಗಣನಾಯಕಂ. ಜಾಗಕ್ಕೂ ಇನ್ನೊಂದು ಪ್ರೋಗ್ರಾಮ್ ಜಾಗಕ್ಕೂ 30 ಕಿಲೋಮೀಟರ್. ಅಷ್ಟ್ ದೂರದಿಂದ ಬರೋದ್ ಬೇಡ್ವಾ? ಅವನೆಲ್ಲಮ್ಮ ನಿನ್ ಗಂಡ. ಇವತ್ ಪ್ರೋಗ್ರಾಮ್ ನೋಡ್ಬೇಕಾಗಿತ್ತತ್ತೆ. ತುಂಬಾ ಚೆನ್ನಾಗಿತ್ತು. ಹ. ಜನರೆಲ್ಲ ಖುಷಿಯೋ ಖುಷಿ. ಹ. ಆ ಪ್ರೋಗ್ರಾಮ್ ಆರ್ಗನೈಸರ್ ಪಾರ್ಟಿಯಿಂದ ನಾ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ನಿಮ್ ಮಗ ಹೋಗಿದ್ದಾರೆ. ಅವನಷ್ಟು ಪ್ರೀತಿಯಿಂದ ಕರಿವಾಗ ನೀನು ಹೋಗ್ಬಾರ್ದಿತ್ತೇನಮ್ಮ. ಅಯ್ಯೋ, ನಿಮಗ್ ಗೊತ್ತಾಗಲ್ಲ ಬಿಡಿ ಅತ್ತೆ. ಈ ಪಾರ್ಟಿಗಳಲ್ಲಿ ಮೊದ್ಲು ಎಲ್ರೂ ಸರಿಯಾಗಿ ಸ್ಟಡಿ ಆಗಿರ್ತಾರೆ. ಅದ್ ಮುಗಿತಾ ಬರ್ತಿದ್ ಹಾಗೆ ಅವ್ರು ಏನ್ ಮಾತಾಡ್ತಾರೆ ಅಂತ ಅವ್ರ ಎದುರಾಗಿದ್ದವ್ರಿಗೆ ಗೊತ್ತಾಗಲ್ಲ.
ಅವ್ರ ಎದುರಿಗಿರೋರು ಇರ್ಲಿ, ಅವ್ರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಇವನು ಅವ್ರ ಜೊತೆನೆ ಸೇರ್ಕೊಂಡ್ ಬಿಡ್ತಾನ. ಮೊದ್ಲು ಸರಿಯಾಗೇ ಇದ್ರು, ಇತ್ತೀಚೆಗೇನೋ ಬಾಯಿ ವಾಸನೆ ಬರ್ತಾ ಇದೆ ಅತ್ತೆ. ಹೋಗ್ಲಿ ಬಿಡು, ಅವನು ಗಂಡ್ಸಲ್ವಾ? ಅವನು ಅಂಥವನಲ್ಲ. ಅವನೆಲ್ಲ ನೀನೊಬ್ಬ ದೊಡ್ಡ ಕಲಾವಿದೆ ಆಗ್ಬೇಕು ಅನ್ನೋದಕ್ ಮಾಡ್ತಿದ್ದಾನೆ. ಅತ್ತೆ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಬಡಿಸ್ತೀರಾ? ಅಯ್ಯ, ಅಲ್ಲೇ ಏನಾದ್ರೂ ತಿನ್ಕೊಂಡ್ ಬರಬಾರ್ದಾಗಿತ್ತೇನಮ್ಮ. ನಂಗೆ ಈ ಊಟ ಸೇರಲ್ಲ ಅತ್ತೆ. ನನ್ನ ಆರೋಗ್ಯ ಕೆಟ್ಟೋಗ್ಬಿಟ್ರೆ ನಾನ್ ಹ್ಯಾಗ್ ಪ್ರೋಗ್ರಾಮ್ ಕೊಡೋದು? ಶೈಲಾ, ಎಲ್ಲ ಅಭ್ಯಾಸ. ನಾವ್ ಹೇಗ್ ಅಭ್ಯಾಸ ಮಾಡ್ಕೋತೀವೋ ಅದಕ್ಕೆ ನಮ್ಮ ದೇಹ ಹೊಂದ್ಕೊಂಡ್ಬಿಡತ್ತೆ. ದಿನ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟಿರಕ್ಕಾಗತ್ತಾ? ಇಷ್ಟೊತ್ತು ಅನ್ನ ಇಟ್ಟಿದ್ದೆ, ಯಾವನ ಭಿಕ್ಷುಕ ಬಂದ, ಮಗನ ಹೆಸರಿನಲ್ಲಿ ಅವನ್ ತಟ್ಟೆಗೆ ಹಾಕ್ಬಿಟ್ಟೆ. ನಿನ್ಗೆ ಕುಣಿದು ಕುಣಿದು ದಣವಾಗಿರ್ಬೇಕಲ್ಲ? ಹೋಗು, ಗೀಸರ್ ಹಾಕೊಂಡು ನಿನ್ಗೆ ಎಷ್ಟು ಬೇಕಷ್ಟು ಅಕ್ಕಿನ ಕುಕ್ಕರ್ನಲ್ಲಿ ಇಟ್ಕೊಂಡ್ಬಿಡು. ಸ್ನಾನ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ಕುಕ್ಕರ್ ಕೂಗುತ್ತೆ. ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಡು. ನನಗೆ ನಿದ್ದೆ ತಡೆಯಕ್ಕಾಗ್ತಾ ಇಲ್ಲ, ಮಲ್ಕೋತೀನಿ. ಎದ್ ನಿಂತ್ಕೊಳ್ರಿ, ಏನಯ್ಯ ಅದು? ಗೌಡ್ರು ಬತ್ತವ್ರೆ. ಬಿಡತ್ತದೆ ಒಳ್ಳೆ ಕರಡ್ಗ ನಿಂತಿದೆಯಲ್ಲ, ಬರ್ಲಾಯ್ತಗ. ನಮಸ್ಕಾರ, ಕೂತ್ಕೊಳ್ಳಿ. ನಮಸ್ಕಾರ. ನೋಡಿ, ನಮಗೆ ಯಾರ ತವ ಏನಾದ್ರೆ ಕೆಲಸ ಆಗ್ಬೇಕಾದ್ರೆ ಅವ್ರನ್ನೇ ನಮ್ ತವ ಕರೆದು ಮಾತಾಡೋದು ನಮ್ಮ ಪದ್ಧತಿ. ಆದ್ರೆ ಇಲ್ಲಿ ಗಂಟ ಬಂದ್ಬಿಟ್ಟಿದೀವಲ್ಲ ನಾವು. ಅಲ್ಲ ಏನಪ್ಪಾ ಏನಪ್ಪಾ, ಎಲ್ ನೋಡಿದ್ರು ನಿನ್ ಹೆಂಡ್ರದೇ ಹೆಸರು ಮೆರಿತೈತಲ್ಲಪ್ಪ, ಸಿಕ್ಕಾಪಟ್ಟ ಮೆರಿತೈತೆ. ಅದಕ್ಕೆ ನಮ್ ಊರಾಗೆ ನಿಮ್ ಹೆಂಡ್ರದೊಂದು ಒಳ್ಳೆ ಪ್ರೋಗ್ರಾಮ್ ಮಾಡೇ ಬಿಡವ ಅಂತ. ಹೆಂಗೆ? ಯಾವ ಊರಲ್ಲಿ? ಅದ ನಮ್ಮೂರ್ನಾಗೆ. ನೋಡಿ, ನೀವು ಪ್ರೋಗ್ರಾಮ್ನ ಏನ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ ಅದ್ ನಂಗೆ ಗೊತ್ತಿಲ್ಲಪ್ಪ. ಆದ್ರೆ ನಮ್ ಕರೀಪುರ್ ಜನ ಹುಚ್ಚೇದ್ ಕುಣಿಬೇಕು, ಹಂಗಿರ್ಬೇಕು ನಿಮ್ ಪ್ರೋಗ್ರಾಮು. ಹಣ ಎಷ್ಟಾದ್ರೂ ಖರ್ಚಾಗ್ಲಿ ಪರವಾಗಿಲ್ಲ, ನಮ್ ಸಿದ್ಧಾವನಲ್ಲ ಕೊಟ್ಬಿಡ್ತಾನ ಅಡ್ವಾನ್ಸು. ಇನ್ನೊಂದು, ಒಂದ್ ಕಿತ ನಿಮ್ ಮೆಂಡ್ರನ್ನ ನಾನು ನೋಡ್ಬೇಕಲ್ಲ. ಪ್ರೋಗ್ರಾಮ್ ನಡ್ಸೋ ನಾವೆಲ್ವೇನ್ರಿ, ಒಂದ್ ಕಿತ ನೋಡ್ಬಾರ್ದಾ? ಕರ್ಸಿ ನಿಮ್ ಮೆಂಡ್ರನ್ನ ನೋಡೇ ಬಿಡವ. ಎಷ್ಟ್ ಕೊಡ್ಲಿ ಬುದ್ಧಿ ಅಡ್ವಾನ್ಸು? ಬೇಡ. ಇಲ್ಲ ನೋಡಿ, ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಶಶಿ, ನೀ ಸುಮ್ನಿರೋ, ನಿನ್ಗೇನು ಗೊತ್ತಾಗಲ್ಲ. ಅದು ಯಜಮಾನ್ರು ಕೇಳ್ತಾ ಇದಾರೆ. ಯಾರಿವ್ರು? ಇವರು ನಮ್ಮಮ್ಮ. ಓ, ಅಮ್ಮ. ನಮಸ್ಕಾರ. ಕರ್ಸ್ಬಿಡೆ. ನಾನ್ ಕರ್ಕೊಂಡ್ ಬರ್ತೀನಿ. ಅಮ್ಮ. ಶೈಲಾ, ಬಾಮ್ಮ ಬೇಗ. ಯಾಕತ್ತೆ? ಯಾರೋ ಗೌಡ್ರು, ದೊಡ್ಡ ಶ್ರೀಮಂತರು ನಿನ್ನ ನೋಡ್ಬೇಕಂತೆ. ಅವ್ರು ಯಾಕೆ ನನ್ನ ನೋಡ್ಬೇಕು? ಅವ್ರೂರಲ್ಲಿ ನಿನ್ ಪ್ರೋಗ್ರಾಮ್ ಇಡಿಸ್ತಾರಂತೆ, ಮಿನಿಸ್ಟ್ರು ಬರ್ತಾರಂತೆ, ಅದಕ್ಕೆ ನಿನ್ನ ನೋಡ್ಬೇಕಂತವ್ರು. ನಾನ್ ಬರಕ್ಕಾಗಲ್ಲ ಅತ್ತೆ. ಯಾಕಮ್ಮ ಹೇಗೆ ಹೇಳ್ತಿದ್ಯಾ? ಅತ್ತೆ, ನಾನೇನು ಸಿನಿಮಾ ಆರ್ಟಿಸ್ಟ್ ಅಲ್ಲ, ಬಂದಿರೋರು ದೊಡ್ಡ ಡೈರೆಕ್ಟ್ರು ಅಲ್ಲ. ನನ್ನ ನೋಡಿ ಕ್ಯಾರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಳಕ್ಕೆ. ಅವರು ದೊಡ್ಡ ಶ್ರೀಮಂತರು, ಕೇಳಿದಷ್ಟು ಹಣ ಕೊಡ್ತಾರೆ. ಅತ್ತೆ, ನೀವು ಪದ್ಧತಿನ ಕೆಡಿಸ್ತಾ ಇದ್ದೀರಾ. ಬೇಕಾದ್ರೆ ನಾನ್ ಡಾನ್ಸ್ ಪ್ರೋಗ್ರಾಮ್ ನೋಡ್ಲಿ, ನನ್ನ ಯಾಕೆ ನೋಡ್ಬೇಕು? ಹೇಗಂದ್ರೆ ಹಾಗಮ್ಮ, ಕಾಲಕ್ ತಕ್ಕಂತೆ ತಾಳ ಹಾಕ್ಬೇಕು, ಇದು ಒಂದ್ ವ್ಯವಹಾರ ಅಲ್ಲ. ಅವ್ರು ನಿನ್ನ ನೋಡಿದ ತಕ್ಷಣ ನೀ ಸೌದೋಗ್ಬಿಡ್ತೀಯಾ? ಹಾಗೆಲ್ಲ ಹಠ ಮಾಡ್ಬಾರ್ದು. ಬಾ ಅಮ್ಮ, ಬಾ ಬಾ ಬಾ. ನಿಮ್ ಹೆಸರು? ಶೈಲಜಾ. ನಿಮ್ನಲ್ರೇ ಅವ್ರನ್ನ. ನೋಡೇನ ಕಣ್ ತಂಪ್ ಮಾಡ್ಕೊಬಿಟ್ಟೆ, ಹಾಗೆ ಒಸಿ ಧ್ವನಿ ಕೇಳಿ ಕಿವೇನು ತಂಪ್ ಮಾಡ್ಕೊಬಿಡವ ಅಂತ ಹೇಳಿ. ಹೆಸರು ಹೇಳಮ್ಮ. ಶೈಲಾ.
ಶೈಲ ಶೈಲಾಗದೆ ಹೆಸರು. ಓ ಏನ್ ಶರೀರಕ್ಕೆ ತಕ್ಕಂಗೆ ಶಾರೀರ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಇವ್ರೇನಾರು ಬೆಳಗಾಗೆದ್ದು ಹೂವಿನ ತೋಟಕ್ಕೆ ಹೋಗ್ಬಿಟ್ಟು ಹಂಗೆ ಒಂದು ಸಣ್ಣ ಧ್ವನಿ ಬಿಟ್ಬಿಟ್ರೆ ಸಾಕು, ಹೂವಿನ ಮೊಗ್ಗುಗಳೆಲ್ಲ ಹಂಗೆ ಹಳ್ಳಿ ಹೂವಾಗ್ಬಿಡ್ತವೆ. ಶಶಿಧರಪ್ಪ ಒಳ್ಳೆ ಚಾನ್ಸ್ ಹೊಡೆದ್ಬಿಟ್ಟಪ್ಪ ನೀನು. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಇಂಥ ಪಸಂದಾಗಿರೋ ಹೆಂಡತಿ ಪಡೆಯೋದಕ್ಕೆ ನೀ ಪುಣ್ಯ ಮಾಡಿದ್ಯಪ್ಪ ನೀನು. ಅಡ್ವಾನ್ಸ್ ಕೊಡ್ಬೇಡ ಕಣ ನೀನು, ಫುಲ್ ಅಮೌಂಟೇ ಕೊಟ್ಬಿಡ್ಲಾ? ತಗೊಳ್ಳಿ ಬುದ್ಧಿ. ಬಡತದೆ ಅಲ್ಲ ಕಡ್ಲ, ಬುದ್ಧಿ ಆಯ್ತಾ ನಿನ್ಗೆ? ಇಲ್ಲಿ ಕೊಡಿ, ನಾನು ಒಳಗಡೆ ಇಟ್ಟು ಬರ್ತೀನಿ. ಆಯ್ತು ಶಶಿಧರಪ್ಪ, ನಿಮ್ಮೆಂಡ್ರು ನಮ್ಮೂರು ಬರ್ತಾರೆ, ಬೊಂಬಾಟಾಗಿರೋ ಪ್ರೋಗ್ರಾಮ್ ಕೊಡ್ತಾರೆ. ನಮ್ಮೂರ ಐಕ್ಲೆಲ್ಲ ಖುಷಿ ಪಡ್ತಾರೆ. ನಮ್ ಕರಿಪುರ ಎಲ್ಲ ಜಗ 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 ಅಂತ ಬೆಳೆ ಬಿಡ್ತದೆ. ಶಶಿಧರಪ್ಪ, ಭಾರತನಾಟ್ಯ ಅಂದ್ರೆ ಮೈ ತುಂಬ ಬಟ್ಟೆ ಹೊದ್ಕೊಂಡು ಆಡ್ತಾರಲ್ಲ ಅದಲ್ವಾ? ಅದು ನಮ್ಮೂರ್ ಜನಕ್ಕೆ ಬೇಡ. ನಮ್ಮೂರವ್ರಿಗೆ ಏನೇ ಇದ್ರು ಈ ಟಿವಿ ಬಂದ್ಬಿಟ್ಟದಲ್ಲ ಇತ್ತೀಚೆಗೆ, ಟಿವಿ ಕೈಯಲ್ಲಿ ಜನ ಅವ್ರಿಗೇನಿದ್ರು ಡಿಸಾಕೋ ಶಾಂತಿ, ಸಿಲ್ಕ್ ಸೀತಾ, ಆಮೇಲೆ ಅವಳ ಸೀತಾವಿ ಊರ್ಮಿಳ ಬಿಡತದ ಅವಳಲ್ಲ ಕಡ್ಲ, ಇನ್ನೊಬ್ಳ ಅವಳಲ್ಲ, ಓ ಮನ್ಸೂನ್ ಕುಯ್ತಾಳಲ್ಲ. ಹಾಗಲ್ಲ ಬುದ್ಧಿ, ನಂಗ್ಲಾ ಮನುಷ್ಯಕ್ಕೂ ಇರಲ್ಲ. ಅವಳ ಕಡ್ಲ ನಾನು ಹೇಳಿದ್ದು. ಶಶಿಧರಪ್ಪ ಅವಳ ಹಾಕ್ತಾಳಲ್ಲ ಬಟ್ಟೆ, ಹಂಗೆ ನಿಮ್ಮೆಂಡ್ರಿಗೂ ಬಟ್ಟೆ ಹಾಕ್ಸ್ಬಿಡಿ. ನಾ ಬತ್ತೀನಿ, ಮರಿಬೇಡಿ. ಬತ್ತೀನಿ. ನಡೀಲ ಮುದವೆ. ಶೈಲು, ಇದೇನು ಇಲ್ಲಿ ಬಂದು ಕೂತ್ಬಿಟ್ಟೆ? ಪ್ರೋಗ್ರಾಮಿಗೆ ಟೈಮ್ ಆಗ್ತಿದೆ, ರೆಡಿ ಆಗಲ್ವಾ? ಯಾವ ಪ್ರೋಗ್ರಾಮ್? ಅರೆ ಮರ್ತ್ಬಿಟ್ಯಾ? ಕಲಾಭವನದಲ್ಲಿ ಪ್ರೋಗ್ರಾಮ್ ಕೊಡ್ತೀವಿ ಅಂತ ಅವತ್ತೇ ಒಪ್ಕೊಂಡಿದ್ವಲ್ಲ. ಯಾವ್ದಾದ್ರು ನೈಟ್ ಕ್ಲಬ್ ಅಲ್ಲಿ ಕ್ಯಾಬ್ರೆಗೆ ಒಪ್ಕೋಬೇಕಾಗಿತ್ತು. ಶೈಲಾ, ಹೌದ್ರಿ, ಭರತನಾಟ್ಯ ಒಂದು ಪವಿತ್ರವಾದ ಕಲೆ. ನಾನು ಅದನ್ನ ತುಂಬಾ ಗೌರವಿಸ್ತೀನಿ. ಅದ್ರ ಗಂಧ ಗಾಳಿನೇ ಗೊತ್ತಿಲ್ದಿರೋರ್ಗೆಲ್ಲ ಪ್ರೋಗ್ರಾಮ್ ಒಪ್ಕೊಂಡು ಅದನ್ನ ಯಾಕೆ ಅಪವಿತ್ರ ಮಾಡ್ತೀರಾ? ಒಪ್ಕೊಂಡ್ರೆ ಏನಾಯ್ತೀಗ? ಅವ್ರು ಹೇಳಿದ್ದನ್ನ ಮಾಡದೇ ಇದ್ರ ಆಯ್ತು ಅಷ್ಟೇ. ಮೋಸ ಮಾಡ್ತಾ ಇದ್ದೀರಾ. ಒಪ್ಕೊಳ್ಳೋದೊಂದು ಮಾಡೋದೊಂದು. ಅದಿರ್ಲಿ, ಯಾಕೆ ನನ್ನ ಕರಿಗೌಡ್ರು ಎದುರು ಕರೆದ್ರಿ? ಅವ್ನು ನನ್ನ ಕಣ್ಕಂಡ್ ಬಿಟ್ಕೊಂಡು ಹೇಗ್ ನೋಡ್ತಾ ಇದ್ದ ಗೊತ್ತಾ? ನೋಡಿದ್ರೆ ಏನಾಯ್ತು? ಸುಮ್ನೆ ಜನರಲ್ ಆಗಿ ನೋಡಿದನ್ ಅಷ್ಟೇ. ಮನುಷ್ಯನ್ ಮುಖದಲ್ಲಿ ಬರೋ ಒಂದೊಂದ್ ಭಾವನೆಗಳಿಗೂ ಮೂಡೋ ಗೆರೆಗಳಿಗೂ ಇಂಥದೇ ಅರ್ಥ ಅಂತ ಕಂಡಿಡಿಯೋದು ನಾನ್ ಕಲ್ತ ಕಲೆ. ಆ ಕರಿಗೌಡ ನನ್ನ ನೋಡ್ತಿರ್ಬೇಕಾದ್ರೆ ಅವನ್ ಕಣ್ಣು ಎಕ್ಸ್ರೆ ಕಣ್ಣಾಗಿತ್ತು. ಶೈಲಾ, ಕಿರ್ಚ್ಬೇಡ್ರಿ. ಹೆಂಡತಿ ಅನ್ನೋ ಪದ ಕೇಳಿ ನಿಮ್ಗಿಷ್ಟು ಕೋಪ ಬರ್ಬೇಕಾದ್ರೆ ಅಲ್ಲೇ ಇದ್ ನನ್ಗೆ ಎಷ್ಟು ಬೇಸರ ಆಗಿರ್ಬೇಕು. ನಾನ್ ನಿಮ್ ಹೆಂಡ್ತಿರಿ, ಬೇರೆ ಯಾರು ಅಲ್ಲ. ನನ್ ಕೈಲಾಗ್ದೇ ಇದ್ರು ದಿನಕ್ 3 ಪ್ರೋಗ್ರಾಮ್ ಒಪ್ಕೊಂಡ್ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ? ನಿಮ್ಗೋಸ್ಕರ, ನಿಮ್ ಮರ್ಯಾದೆಗೋಸ್ಕರ, ನಿಮ್ ಬ್ಯಾಂಕ್ ಲೋನ್ ತೀರ್ಸಕ್ಕೋಸ್ಕರ. ಶೈಲು, ಬರೀ ಬ್ಯಾಂಕ್ ಲೋನ್ ತೀರ್ಸಿದ್ರೆ ಏನ್ ತಾನೇ ಸಾಧಿಸ್ದಾಗತ್ತೆ? ಹಾಗೆ ಹಣನ ಸ್ವಲ್ಪ ಮಿಗಿಸ್ಬೇಕು. ಹಣ ಇದ್ರೆ ಇನ್ನೇನಾದ್ರೂ ಬೇರೆ ಮಾಡೋದಕ್ಕಾಗುತ್ತೆ. ಈಗಿನ ಕಾಲದಲ್ಲಿ ಹಣನೇ ತುಂಬಾ ಮುಖ್ಯ. ನೀನು ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು. ಅಂದ್ರೆ ನನ್ನ ಕ್ಯಾಬ್ರೆ ಮಾಡು ಅಂತೀರಾ? ಹಾಗಲ್ಲ ಶೈಲು, ನೀನು ಭರತನಾಟ್ಯನೇ ಮಾಡು. ಆದ್ರೆ ಈಗಿನ ಮಾಡರ್ನ್ ಸ್ಟೈಲ್ಗೆ ಹೊಂದೋ ಹಾಗೆ ಸ್ವಲ್ಪ ಉಡುಗೆ ತೊಡುಗೆನ ಬದಲಾಯಿಸ್ಕೊಬೇಕಷ್ಟೆ. ನೀನ್ ಹಾಗೆ ಮಾಡಿದ್ರೆ ಹಣದ ಹೊಳೆನೇ ಹರಿಯತ್ತೆ. ಅಷ್ಟೊಂದ್ ಹಣ ಹೇಗ್ರಿ ಬರುತ್ತೆ? ಹೇಳ್ತೀನಿ ಕೇಳು. ನಾನ್ ಹೇಳ್ದಾಗ ನೀನ್ ಕೇಳಿದ್ರೆ ಈ ಮನೆನ ಬಂಗ್ಲೆ ಮಾಡ್ಬೋದು, ಮನೆ ಮುಂದೆ ಇಂಪಾರ್ಟೆಂಟ್ ಕಾರ್ ನಿಲ್ಲಿಸ್ಬೋದು, ಬ್ಯಾಂಕ್ ಲೋನ್ ಎಲ್ಲ ತೀರ್ಸಿ ಅದೇ ಬ್ಯಾಂಕಲ್ಲಿ ಲಕ್ಷಾಂತರ ರೂಪಾಯಿ FD ಇಡ್ಬೋದು. ಯಾಕಿಷ್ಟಿನ ನೀವ್ ಇದನ್ನೆಲ್ಲ ನಂಗೆ ಹೇಳಿಲ್ಲ? ಅದು ನೀನ್ ಒಪ್ತೀಯೋ ಇಲ್ವೋ ಅಂತ ಸಂದೇಹ ಇತ್ತು. ರೀ, ದುಡ್ಡು ಬರೋದಾದ್ರೆ ಯಾರ್ ಬೇಡ ಅಂತಾರೆ? ನಾನೇನ್ ಮಾಡ್ಬೇಕು ಹೇಳಿ? ಖಂಡಿತ ಖಂಡಿತ. ಹಾ, ಹೀಗೆ ಹೇಳ್ತೀನಿ ಕೇಳು. ನಾವು ಮಾಡ್ತಿರೋ ಪ್ರೋಗ್ರಾಮ್ಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬ್ಯಾಲೆಗಳನ್ನ ಮಾಡಬೇಕು. ಕಾಸ್ಟ್ಯೂಮ್ಗಳನ್ನೆಲ್ಲ ಆದಷ್ಟು ಟೈಟ್ ಫಿಟ್ಟಿಂಗ್ ಇಟ್ಟು ಅಳ್ತೆನ ಚಿಕ್ಕದ್ ಮಾಡಬೇಕು. 4 ಪ್ರೋಗ್ರಾಮ್ ಆಗಿ 5ನೇ ಪ್ರೋಗ್ರಾಮ್ ಆಗೋಷ್ಟು ಹೊತ್ತಿಗೆ ಜನ ದೊಡ್ಡ ಸಿನಿಮಾ ಸ್ಟಾರ್ಗಳ ಸಿನಿಮಾಗೆ ಅವತ್ತು ಕ್ಯೂ ನಿಂತ್ಕೊಂಡು ಹಾಗೆ ನಮ್ಮ ಪ್ರೋಗ್ರಾಮ್ಗಳಿಗೆ ಹಿಂದಿನ ದಿನನೇ ಕ್ಯೂ ನಿಂತ್ಕೊಬೇಕು. ಆಗ ಹಣದ ಬಿರುಗಾಳಿನೇ ಬೀಸುತ್ತೆ. ಆವಾಗ ನಾನು ಆಡಿದ್ದೆ ಆಟ, ನೋಡಿದ್ದೆ ನೋಟ. ಇನ್ನಷ್ಟು ಜನ ಡ್ಯಾನ್ಸರ್ಸ್ನ ಅಪಾಯಿಂಟ್ ಮಾಡ್ತೀನಿ. ಬೇರೆ ಬೇರೆ ದೇಶಗಳಲ್ಲಿ ಪ್ರೋಗ್ರಾಮ್ ಕೊಡ್ತೀನಿ.
ಆಗ ಉದ್ರೋದು ನೋಟಲ್ಲ ಡರ್ಲಿಂಗ್, ಡಾಲರ್ಗಳು. ಹೇಗಿದೆ ಅಂತೀಯ ನನ್ನ ಐಡಿಯಾ ಈಗ? ತುಂಬಾ ಚೆನ್ನಾಗಿದೆ ರೀ. ನಮ್ ಸಂಸ್ಕೃತಿನ ಸುಡುಗಾಡಲ್ ಸುಟ್ಟು ಆ ಬೂದಿನ ಹಣಿಗೆ ತಿಲ್ಕ ಇಟ್ಟು ಬಾಬಾಗಿ ಮೆರಿಬೇಕು ಅನ್ಕೊಂಡಿದ್ದೀರಾ? ನೀವು ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಂಡು ನನ್ನ ಹತ್ರ ಬಂದು ಪ್ರೋಗ್ರಾಮ್ ಮಾಡು ಅಂತ ಕೇಳ್ಕೊಂಡಾಗ ನಾನ್ ತುಂಬಾ ಹೆಮ್ಮೆ ಪಟ್ಟೆ. ನನ್ ಗಂಡ ಮಹಾ ಸ್ವಾಭಿಮಾನಿ, ಬೇರೆಯವ್ರ ಹತ್ರ ಕೈ ಚಾಚಲ್ಲ, ಅದಕ್ಕೆ ನನ್ನ ಹತ್ರ ಕೇಳ್ಕೊಂಡ್ರು ಅಂತ. ಆದ್ರೆ ಈಗ ಹಣ್ಣದ್ ಬಿಸಿ ಹಬ್ಬೆಗೆ ನನ್ ಮುಖದ ಮೇಕಪ್ ಕರ್ಗೋಯ್ತು. ನಿಮ್ ಮೇಲೆ ದನದ ಪಿಶಾಚಿ ತಾಂಡವಾಡ್ತಿದೆ. ನೀವು ನಿಮ್ ತನನ ಸಂಪೂರ್ಣವಾಗಿ ಕಳ್ಕೊಂಡು ವ್ಯವಸ್ಥೆಯ ದಾಸರಾಗ್ತಿದ್ದೀರಾ. ಶೈಲಾ, ಕರಿಪುರದ ಕಾರ್ಯಕ್ರಮಕ್ಕೆ ನಾನ್ ಬರಲ್ಲ ರೀ. ನಾನು ಅದನ್ನ ಒಪ್ಕೊಂಡಿದ್ದೀನಿ. ನನಗಿಷ್ಟ ಇಲ್ಲ. ನಾನು ಹೇಳ್ದಾಗೆ ನೀನು ಕೇಳಲೇಬೇಕು. ಕಸ್ತೂರಿ, ಒಳಗ್ ಬಾ. ಯಾಕೆ, ಏನಾಯ್ತು? ಶೈಲಾ, ನನ್ ಬಾಳು ಸುಟ್ಟಾಯ್ತು ಕಣೆ. ಅಂತದ್ದೇನಾಯ್ತು? ಶೈಲಾ, ನಮ್ಮ ಮನೆಯವರೆಲ್ಲ ನನ್ ಕೊಲೆ ಮಾಡೋಕ್ ಪಿತೂರಿ ನಡೆಸ್ತಿರೋ ವಿಷಯ ನನಗ್ ತಿಳಿತು. ಅದಕ್ಕೆ ನಾನು ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೇದಾಯ್ತು. ಆದ್ರೆ ನನ್ ಮನೆ ಇಲ್ಲಿದೆ ಅಂತ ನಿಂಗೆ ಹೇಗ್ ಗೊತ್ತು? ನಾನು ಈ ಊರಿಗೆ ಬಂದಿಳ್ದಾಗ ಒಂದ್ ರಂಗಮಂದಿರ ಮುಂದೆ ನಿನ್ ಪೋಸ್ಟರ್ ನೋಡ್ದೆ. ಅಲ್ಲಿರೋರ್ನ ಯಾರನ್ನ ಕೇಳಿದಾಗ ನಿನ್ ಮನೆ ತೋರ್ಸಿದ್ರು. ಶೈಲಾ, ಅವ್ರು ನನ್ನ ಸಾಯಿಸ್ಬಿಡ್ತಾರೆ ಕಣೆ, ಸಾಯಿಸ್ಬಿಡ್ತಾರೆ. ಕಸ್ತೂರಿ, ನೀನ್ ಯಾರು ಸಾಯ್ಸಕ್ ಆಗಲ್ಲ ಕಣೆ. ನಿನ್ನ ಯಾರ್ ಕೈ ಬಿಟ್ರು ನಾನ್ ಕೈ ಬಿಡಲ್ಲ. ಸಮಾಧಾನ ಮಾಡ್ಕೋ. ಯಾಕೆ ಇಷ್ಟೊಂದ್ ಸರ್ಗೋಗಿದ್ಯಾ? ಆತ್ಮಹತ್ಯೆ ಮಾಡ್ಕೊಳಕ್ ಮನ್ಸಿಲ್ದೆ ಆ ಹಿಂಸೆನೆಲ್ಲ ಸಹಿಸ್ಕೊಂಡಿದ್ದೆ. ಆದ್ರೆ ಮನೆಯವರೆಲ್ಲ ಎಮ್ದಿದ್ರು ಅಂತ ತಿಳಿದಾಗ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಕಸ್ತೂರಿ, ನಿನ್ ಗಂಡ ನಿನ್ನ ತುಂಬಾ ಪ್ರೀತಿಸ್ತಾರೆ, ಹಾಗ್ ನೋಡ್ಕೋತಾರೆ, ಹೀಗ್ ನೋಡ್ಕೋತಾರೆ ಅಂತ ಹೇಳ್ತಿದ್ದೆ. ಮದ್ವೆ ಆಗೋಸ್ತ್ರಲ್ಲಿ ಹಾಗೆ ಇದ್ವಿ. ಏನೋ ಚಿಕ್ಕ ಪುಟ್ಟ ಗಲಾಟೆಗಳು ಬರ್ತಾ ಇದ್ವು. ಅದ್ ನಾನೇ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೆ. ಮದ್ವೆ ಆಗಿ 2 ವರ್ಷ ಆಯ್ತು, ಮಕ್ಳಾಗ್ಲಿಲ್ಲ. ಶುರುವಾಯ್ತಾಗ ರಂಪ ರಾಮಾಯಣ. ನಾನ್ ಬಂಜೆ, ನನ್ ಗಂಡನ್ ಬೇರೊಂದು ಹೆಣ್ಣು ನೋಡ್ಬೇಕು ಹಾಗೆ ಹೀಗೆ ಅಂತ. ನನ್ ಗಂಡ ಕುಡ್ಕೊಂಡು ಬಂದು ನಾನು ಹೊಡೆಯೋದ್ರ ಮೂಲಕ ತನ್ನ ಪುರುಷತ್ವಗಳನ್ನ ತೋರ್ಸ್ಕೊತಿದ್ದ. ನನ್ ಗಂಡನ್ ಬೇರೆ ಹೆಣ್ಣು ನೋಡಿದ್ರು. ₹1,00,000 ವರದಕ್ಷಿಣೆನೂ ಕೊಡ್ಸಿದ್ರು. ನಾ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡಾಗ ದೋಷ ಇರೋದು ನಿಮ್ಮಲ್ಲ, ದೋಷ ಇರೋದು ನಿಮ್ಮ ಗಂಡನಲ್ಲಿ ಅಂತ ಹೇಳಿದ್ರು. ನಾನು ಹಾಗೆ ಇನ್ನೊಂದು ಹೆಣ್ಣು ಆ ನರಕದಲ್ಲಿ ಬಿದ್ದು ಬಂಜೆ ಆಗೋದು ಬೇಡ ಅಂತ ಈ ಸತ್ಯ ಸಂಗತಿನ ಆ ಹೆಣ್ಣಿನ ಕಡೆಯವ್ರಿಗೆ ತಿಳಿಸ್ದೆ. ಈ ವಿಷಯ ಅವ್ರಿಗೆ ತಿಳಿಸ್ಬಿಟ್ಟೆ ಅಂತ ನನ್ನನ್ನು ಸಾಯಿಸೋದಕ್ಕೆ ಸಂಚು ಮಾಡಿದ್ರು. ಈ ವಿಷಯ ತಿಳಿದು ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಶೈಲಾ. ಕಸ್ತೂರಿ, ನೀನ್ ಸರಿಯಾದ ಜಾಗಕ್ಕೆ ಬಂದಿದ್ಯಾ. ಬೀದಿಲ್ ಹೋಗ್ತಿದ್ದ ಮಾರಿನ ಒಳಗ್ ಕರೆದಿದ್ದು ಅಲ್ದೆ ಇಲ್ಲೇ ಇರಿಸ್ಕೋತೀನಿ ಅಂತಿದ್ದಾಳಲ್ಲೋ. ಎಷ್ಟು ಕೊಬ್ಬು ಇವಳಿಗೆ. ಅವಳನ್ನ ಜುಟ್ಟಿಡಿದು ಹೊರಗೆ ತಳ್ತೀನಿ ಇರೋ. ಅಮ್ಮ, ಯಾವುದಕ್ಕೂ ದುಡುಕಬಾರ್ದು. ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಬೇಕು. ಆಗ್ಲೇ ಎಲ್ಲಾನು ಸರಿ ಹೋಗೋದು. ಏನೋ ಅದು ಲೆಕ್ಕಾಚಾರ? ಕೆಲಸದವಳಿಗೆ ಊಟ ತಿಂಡಿ ಕಾಫಿ ಕೊಟ್ಬಿಟ್ಟು ಎಷ್ಟು ಸಂಬಳ ಕೊಡ್ತಾರೆ ಹೇಳು? ಒಂದ್ 600-700. ಇವಳು ಹೊಟ್ಟೆಗೆ ಹಾಕಿದ್ರೆ ಕತ್ತೆ ಥರ ದುಡ್ಕೊಂಬಿದ್ದಿರ್ತಾಳೆ. ಅಸಹಾಯಕರು ಎಲ್ರಿಗೂ ಸಿಗಲ್ಲಮ್ಮ. ಸಿಕ್ಕಿದಾಗ ಉಪಯೋಗಿಸ್ಕೊಬೇಕು. ಎಲ್ಲ ನಿಮ್ಮಪ್ಪನ ಥರನೇ ತಲೆ ಕಣು. ಹಲೋ ಶಶಿ. ಓಹೋ, ಬಾರಯ್ಯ, ಬಾ ಕೂತ್ಕೋ. ಕಸ್ತೂರಿ, ಕಿಶೋರ್ಗೊಂದು ಲೋಟ ಕಾಫಿ ತಗೊಂಬ. ಆಯ್ತಣ್ಣ. ಕಸ್ತೂರಿ, ಬಾಯ್ಲಿ. ನನ್ನನ್ನು ಅಣ್ಣ ಗಿಣ್ಣ ಅಂತೆಲ್ಲ ಕರಿಬೇಡ. ನನಗೆ ಆ ಸೆಂಟಿಮೆಂಟ್ಸ್ ಎಲ್ಲ ಇಡ್ಸೋದಿಲ್ಲ. ಮತ್ತೇನನ್ಲಿ? ಸರ್ರನ್ನು ಅರ್ಥ ಆಯ್ತಾ? ಲೋ, ಅವ್ರು ನಿನ್ನ ಅಣ್ಣ ಅಂದ್ರೆ ಏನ್ ತಪ್ಪು? ನಿನಗೆ ತಂಗಿನೂ ಇಲ್ವಲ್ವೋ? ನೋಡು, ಅವಳು ಒಬ್ಳು ಅನಾಥೆ. ಅವಳು ನನ್ನನ್ನು ಅಣ್ಣ ಅಂದ್ರೆ ನಾನು ಅವಳನ್ನ ತಂಗಿ ಥರ ನೋಡ್ಕೊಬೇಕಾಗತ್ತೆ.
ಆಮೇಲೆ ಶೈಲ ನಿಮ್ಮ ತಂಗಿಗೆ ಇನ್ನೊಂದು ಮದುವೆ ಮಾಡಿ ಅಂತ ನನ್ನನ್ನು ಬಿಡಿಸಿದ್ರೆ ಏನು ಮಾಡೋದು? ಸುಮ್ಮನೆ ಹಣ ಖರ್ಚಾಗತ್ತೆ ಆ ದಂಡಕ್ಕೆ. ನೋಡು, ಅವಳು ಒಬ್ಳು ಕೆಲಸದವಳು, ವ್ಯವಹಾರ ಮಾತ್ರ ಇರಬೇಕಷ್ಟೆ. ಲೋ ಶಶಿ, ನಿನಗೆ ಸ್ವಲ್ಪನೂ ದಯೆ, ದಾಕ್ಷಿಣ್ಯ, ಕರುಣೆ ಏನೂ ಇಲ್ಲ ಕಣೋ. ಯಾವಾಗ ನೋಡಿದ್ರು ಹಣ 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 ಅಂತಿರ್ತೀಯ. ನೋಡು, ಅದೊಂದಿದ್ರೆ ಕಣೋ ಎಲ್ಲ ಸಂಬಂಧಗಳು ಹತ್ರ ಆಗೋದು. ಅದಿರ್ಲಿ, ಶೈಲನ್ ಹತ್ರ ಯಾವುದೋ ಆ್ಯಡ್ ಫಿಲ್ಮ್ ಬಗ್ಗೆ ಮಾತಾಡಬೇಕು ಅಂತಿದ್ದಲ್ಲ, ಯಾವಾಗ? ಆ್ಯಡ್ ಫಿಲ್ಮು? ಅದರದಿನ ಕಾನ್ಸೆಪ್ಟ್ ವರ್ಕೌಟ್ ಮಾಡಲಿಲ್ಲ ಕಣೋ. ಅದು ಅಲ್ಲದೆ ಶೈಲಾ ಆಕ್ಟ್ ಮಾಡಲ್ಲ ಅಂತಿದ್ದಾಳೆ. ಏನ್ರಿ ಬರಕ್ಕಾಗಲ್ಲ ಅಂತ ಹೇಳ್ತಿದ್ರಿ, ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ವಿಚಿತ್ರ ಅಂದ್ರೆ, ನಾನು ಯಾರನ್ನ ಬಾಂಬೆಗೆ ನೋಡಕ್ ಹೋಗ್ಬೇಕು ಅಂತಿದ್ನೋ ಅವರೇ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. 3 ದಿನ ನನ್ ಪ್ರೋಗ್ರಾಮ್ ನೋಡಕ್ಕಾಗಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು. ಈಗ ಬರೋದಂತೂ ಗ್ಯಾರಂಟಿ. ಖಂಡಿತ ಬರ್ತೀನಿ, ನಾನು ಬರ್ತೀನಿ, ಆ ಎಮ್ಡಿನ ಕರ್ಕೊಂಡು ಬರ್ತೀನಿ. ನೋಡಿ, ನನ್ಗೊಂದು ಸ್ವಲ್ಪ ಕೆಲಸ ಇದೆ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಆಮೇಲೆ ಬರ್ತೀನಿ. ಏಯ್, ಸಂಜೆ ಆಡಿಟೋರಿಯಂನಲ್ಲಿ ಮೀಟ್ ಮಾಡ್ತೀನಿ ನಿನ್ನ. ಓಕೆ. ಇತ್ತೀಚೆಗೆ ನಿಮ್ಗೆ ತಲೆ ಸುತ್ತು ವಾಂತಿ ಏನಾದ್ರೂ ಆಗಿತ್ತಾ? ಇಲ್ಲ ಡಾಕ್ಟರ್, ಇವತ್ತೇ ಮೊದಲು. ಇವಳು ಮಾಡಿದ ಅಡಿಗೆನೇ ಹಾಗೆ ಡಾಕ್ಟ್ರೇ, ತಿಂದ್ರೆ ಏನಾದ್ರೂ ಒಂದು ಕಾಯಿಲೆ ಬರ್ತಾನೆ ಇರುತ್ತೆ. ಅದಕ್ಕೆ ನಾನು ರಾತ್ರಿ ಊಟನೇ ಬಿಟ್ಬಿಟ್ಟಿದ್ದೀನಿ. ಮತ್ತೆ 1 ಗ್ಲಾಸ್ ಹಾಲು, ಒಂದಷ್ಟು ಹಣ್ಣು ತಿನ್ಕೊಂಡಿದ್ಬಿಡ್ತೀನಿ. ಇನ್ಮೇಲೆ ಅದನ್ನೆಲ್ಲ ಇವ್ರಿಗೂ ಕೊಡಿ. ಯಾರಿಗೆ? ನನ್ ಸೊಸೆಗ? ಹೌದು. ಯಾಕೆ ಡಾಕ್ಟ್ರೇ? ನೀವು ಸ್ವಲ್ಪ ದಿವಸದಲ್ಲೇ ಅಜ್ಜಿ ಆಗ್ತಿದ್ದೀರಾ. ಹೌದಾ ಡಾಕ್ಟ್ರೇ? ಎಂತ ಸಂತೋಷ ಸುದ್ದಿ ಹೇಳಿದ್ರಿ. ಶೈಲಾ, ಇನ್ಮೇಲೆ ನೀನ್ ಯಾವ ಭಾರನೂ ಎತ್ತಬಾರ್ದು. ಡ್ಯಾನ್ಸ್ ಪ್ರೋಗ್ರಾಮು, ಪ್ರಾಕ್ಟೀಸು ಎಲ್ಲ ಬಂದು ನಾನ್ ಹೇಳ್ದಾಗೆ ಕೇಳ್ಬೇಕು. ಶೈಲಾ, ಏನ್ ಹೇಳ್ತೀಯಾ? ಆನ್ಸರ್ ಮೀ. ಶಶಿಧರ, ಯಾವ ಹೆಣ್ಣು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲಪ್ಪ. ಎಂಥ ಸಂದರ್ಭದಲ್ಲಾದ್ರೂ ತನ್ನ ಕರುಣೆ ಕತ್ತರಿಸೋದಿಕ್ಕೆ ಯಾವ ಹೆಣ್ಣು ಒಪ್ತಾಳೆ ಹೇಳು? ಅಮ್ಮ, ನಿನ್ನ ಮಗ ಚೆನ್ನಾಗಿರ್ಬೇಕು ಅಂತ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ವಾ? ಆದರೆ ಅವ್ನು ಚೆನ್ನಾಗಿರ್ಬೇಕು ಅಂದರೆ ಅವ್ನಿಗೇನು ಮುಖ್ಯನೋ ಅದು ಮಾತ್ರ ನಿನಗೆ ಗೊತ್ತಿಲ್ಲ. ಅದು ಈ ಜನ್ಮದಲ್ಲಿ ನಿನಗೆ ಅರ್ಥ ಆಗೋದಿಲ್ಲ ಬಿಡು. ಯಾಕೆ ಅಂದರೆ ನೀನು ಬರೀ ತಾಯಿ ಅಷ್ಟೇ. ಈ ಮನೆಗೆ ಯಜಮಾನಿ ಅಲ್ಲ, ನಾನು ಈ ಮನೆಗೆ ಯಜಮಾನ. ಯಾವ್ಯಾವ ಸಂದರ್ಭಗಳನ್ನು ಹೇಗಾಗಿ ಫೇಸ್ ಮಾಡಬೇಕು ಅನ್ನೋದು ನನಗೆ ಮಾತ್ರ ಗೊತ್ತು. ಅದಕ್ಕೆ ನಿನ್ನ ಕರುಳಿನ ಕುಡಿನ ಚಿವುಟಿ ಬಲಿ ಕೊಡಕ್ ನೋಡ್ತೀಯಾ? ಹಾಗಲ್ಲಮ್ಮ. ಹಿಂದಿನ ಕಾಲದಲ್ಲಿ ಜನ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ವಾಮಾಚಾರದ ಪ್ರಯುಕ್ತ ಮಕ್ಕಳನ್ನ, ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು. ಆದ್ರೆ ನಾನು ಹಾಗೇನು ಮಾಡ್ತಾ ಇಲ್ವಲ್ಲ. ನನ್ನ ಬದುಕಿಗೋಸ್ಕರ ಆ ಭ್ರೂಣನ ತೆಗೆಸ್ಬಿಡ್ಬೇಕು ಅಂತಿದ್ದೀನಿ ಅಷ್ಟೇ. ಲೋ, ಮನುಷ್ಯ ಅಲ್ಲ ಕಣೋ ಶಶಿಧರ. ನೀನು ಒಂದಿನ ನನ್ನ ಹೊಟ್ಟೆಲಿ ಭ್ರೂಣ ಆಗಿದ್ದೆ. ಆಗ ನಿಮ್ಮಪ್ಪ ಸತ್ತಿದ್ದು. ನಾನು ನಿನ್ನ ಬಲಿ ಕೊಟ್ಟು ನನ್ನ ಬದುಕನ್ನ ರೂಪಿಸ್ಕೋಬೋದಾಗಿತ್ತು. ಆದ್ರೆ ಏನು ಇಲ್ದೆ ನಿನಗಾಗಿ ಬದುಕ್ದೆ. ಹೆಂಗರಳು, ನನ್ನ ಮೊಮ್ಮಗನ್ ನೋಡ್ಬೇಕಪ್ಪ. ಅಮ್ಮ, ನೀನು ಈ ಸೆಂಟಿಮೆಂಟ್ ಎಲ್ಲ ಇಟ್ಕೊಂಡ್ರೆ ನಿನ್ನ ಮೊಮ್ಮಗ ಸೊಸೆಗೋಸ್ಕರ ಬದುಕಿರ್ಬೇಕಷ್ಟೆ. ನಿನ್ನ ಮಗ ಇಲ್ಲಿರಲ್ಲ. ಏನು ಹೇಳ್ತಿದ್ಯೋ ಶಶಿ? ಅಮ್ಮ, ನನಗೀಗ ನಿನ್ನ ಒಪ್ಪಿಗೆ ಎಲ್ಲ ಬೇಕಾಗಿಲ್ಲ. ಶೈಲಾ ಒಪ್ಕೋಬೇಕು. ಏನಂತೀಯ ಶೈಲಾ? ಇಷ್ಟ ಇಲ್ದಿರೋ ವಿಚಾರಕ್ಕೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಶೈಲಾ, ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊ.
6 ತಿಂಗಳು ಪ್ರೋಗ್ರಾಮ್ಗೆ ಆಗೋ ಅಷ್ಟು ದುಡ್ಡನ್ನ ಅಡ್ವಾನ್ಸ್ ನಾನು ಈಸ್ಕೊಂಡ್ಬಿಟ್ಟಿದ್ದೀನಿ. ನಿನ್ನ ಡೆಲಿವರಿ ಹಾಸ್ಪಿಟಲ್ ಅಂತ 6 ತಿಂಗಳು ರೆಸ್ಟಲ್ಲಿದ್ದರೆ ನಾನು ಅವ್ರಿಗೆ ಹೇಗೆ ಉತ್ತರ ಕೊಡಲಿ? ಇಲ್ ನೋಡಿ, ಅಡ್ವಾನ್ಸ್ ಕೊಟ್ಟೋರ್ ಯಾರು ನಿಮ್ ಹೆಂಡತಿಗೆ ಅಬೋರ್ಷನ್ ಮಾಡ್ಸಿ ಅಂತ ಹೇಳಲ್ಲ. ಹಾಗೊಂದ್ ವೇಳೆ ನನ್ ಪ್ರೋಗ್ರಾಮೇ ಬೇಕು ಅಂದ್ರೆ ತಾಳ್ಮೆಯಿಂದ ಕಾಯ್ತಾರೆ. ಕಪಾಳಕ್ಕೆ ಬೀಸ್ತಾರೆ. ಬ್ಯಾಂಕ್ನವ್ರು ಬಂದು ಈ ಮನೆನ ಹರಾಜ್ಗಾಕ್ತಾರೆ. ತಿಂಗ್ಳಿಗೆ ಸರಿಯಾಗಿ ಕಟ್ಬೇಕಾಗಿರೋ ಸಾಲ ಕಟ್ತೆ ಹೋದ್ರೆ ಮಾನ ಮರ್ಯಾದೆ ಗಾಳಿಗೆ ಥೂರ್ ಹೋಗುತ್ತೆ. ನಾವು ಬೀದಿಲಿ ನಿಂತ್ಕೊಂತೀವಿ. ಆಮೇಲೆ 1 ವರ್ಷ ನಿನ್ ಪ್ರೋಗ್ರಾಮ್ ಕೊಡಕ್ಕಾಗಲ್ಲ ಶೈಲಾ. ಆಗ ನಿನ್ಗೆ ಗ್ಲಾಮರು ಇರಲ್ಲ. ಅದಕ್ಕೆ ನೀನ್ ಬಂಜಿ ಆಗ್ಬಿಡು, ಜೀವನ ಪೂರ್ತಿ ದುಡಿತಾ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. 2 ವರ್ಷದಲ್ಲಿ ನಾವು ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು. ಅಲ್ಲಿವರೆಗಾದ್ರೂ ಸಾಧ್ಯ ಇಲ್ಲ ರೀ, ನನಗ್ ಸಾಧ್ಯ ಇಲ್ಲ. ಇವತ್ತು ನನ್ ಮನಸ್ ಬಿಚ್ಚಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನ್ರಿ. ಇದಕ್ ಮೇಲೆ ನಕಲ್ ಸಹಿಸಕ್ಕಾಗಲ್ಲ. ನೋಡಿ, ಚಿಕ್ಕವಳಿದ್ದಾಗ ನನ್ ತಾಯಿ ಪ್ರೀತಿ ಕಾಣ್ಲಿಲ್ಲ ರೀ, ತಂದೆ ರಕ್ಷಣೆನೂ ಕಾಣ್ಲಿಲ್ಲ. ತಾರಾಬಾಯಿಯವರು ನನ್ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಬೆಳೆಸಿ ನಿಮಗ್ ದಾರಿ ಎರೆದ್ ಕೊಟ್ರು. ಆದ್ರೆ ನಾನ್ ನಿಮ್ಮಲ್ಲಿ ಪ್ರೀತಿ ಕಾಣ್ಲಿಲ್ಲ ರೀ, ಬದುಕಿನ ವ್ಯವಹಾರ ಕಂಡ್ಕೊಂಡೆ. ಕಾಣ್ತಾನೋ ಇದ್ದೀನಿ. ನೋಡಿ, ನನಗೆ ಸ್ಪಂದ ಒಂದ್ ಜೀವ ಬೇಕು ರೀ. ಇಲ್ದೇ ಇದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನನ್ ಜೀವದ ಭಾಗನ ತೆಗೆಕ್ ಬಿಡಲ್ಲ. ಶೈಲು, ಬಾ ಇಲ್ಲಿ. ನನ್ನನ್ನ ಅಂತ ಪಾಪಿ ಅಂತ ಅನ್ಕೊಂಡ್ಬಿಟ್ಟೆ. ರೀ, ಸಮಾಧಾನ ಮಾಡ್ಕೊ. ನಿಮ್ಗೆ ತಂದೆ ಆಗೋ ಆಸೆ ಇಲ್ವೇನ್ರಿ? ನೋಡು, ಖಂಡಿತವಾಗೂ ಇದೆ. ಆದ್ರೆ ಒಂದ್ ಕಂಡೀಷನ್. ಏನ್ರಿ ಅದು? ಹುಟ್ಟೋ ಮಗು ಹೆಣ್ಣಾದ್ರೆ ಹೆಸರಿಡೋದು ನನ್ನ ಇಷ್ಟದಾಗೆ, ಗಂಡಾದ್ರೆ ನಿನ್ನ ಇಷ್ಟದಾಗಿ ಇಟ್ಕೋ. ಓಕೆ? ದಾಟ್ಸ್ ಲೈಕ್ ಎ ಗುಡ್ ಗರ್ಲ್. ಅಮ್ಮ, ಕೆಲವೊಂದು ಸಾರಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವು ತಪ್ಪುಗಳು ನಡೆದೋಗತ್ತೆ. ಅದಕ್ಕೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ವೇನಮ್ಮ? ಅಮ್ಮ, ಈ ಹಂತದಲ್ಲಿ ಹೇಳು, ನಿನಗೆ ಮಗ ಮುಖ್ಯನೋ ಇಲ್ಲ ಮೊಮ್ಮಗ ಮುಖ್ಯನೋ? ನಿನಗೆ ಮಗ ಮುಖ್ಯನೋ ಮೊಮ್ಮಗ ಮುಖ್ಯನೋ? ಹೇಳಮ್ಮ, ಹೇಳು, ನಿರ್ಧಾರ ಮಾಡು. ಕಸ್ತೂರಿ, ಈ ಹಾಲ್ನ ತಗೊಂಡೋಗ್ ಶೈಲಾನ್ ಕೊಡಮ್ಮ. ಅಮ್ಮ, ಹಾಲು ಯಾಕೆ ಇಷ್ಟ ಹಳದಿ ಇದೆ? ಏನ್ ಹಾಕಿದ್ದೀರಾ? ಕೇಸರಿ ಹಾಕಿದ್ದೀನಿ. ಕೇಸರಿ ಹಾಕಿದ್ರೆ ಹುಟ್ಟು ಮಗು ಕೆಂಪಗಿರುತ್ತಂತೆ. ಹೌದಾ? ಇನ್ನು ಸ್ವಲ್ಪ ಹಾಕ್ಬೇಕಿತ್ತು. ಇಷ್ಟ ಹಾಕಿದ್ದೀರಾ? ಹುಚ್ಚಿ, ದಿನ ಹಾಕೊಡಲ್ವೇನೆ? ತಗೊಂಡು ಕೊಡು. ನಾನು ಹಾಲ್ಗೆ ಹಾಕ್ಬೇಕು. ಅಮೃತ ಶಿಲೆಯಲ್ಲಿ ಮನೆಯ ಕಟ್ಟಿರು, ಶ್ರೀಗಂಧ ಕೆತ್ತಿಸಿ ಬಾಗಿಲಿಟ್ಟಿರು, ನಗುವ ಮುದ್ದು ಕಂದ ಇರದೆ ಮನೆಯ ಮನೆತನ ಬೆಳಗಲಹುದೇ, ಮನೆಯ ಮನೆತನ ಬೆಳಗಲಹುದೇ, ನಿನ್ನ ಮಡಿಲಲ್ಲಿ ಕಂದನಗಲು ಬಂಜೆ ಎಂಬುದ ನಾನು ಮರೆತೆನು, ಬರಿಯ ಕರುಳ ನಿಟ್ಟ ನನಗೆ, ಕರುಳ ಕುಡಿಯ ಕೊಟ್ಟ ನಿನಗೆ. ಶಿಲಾ, 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 ಹೇ ಶಿಲಾ. ಹಾಲು ಕೊಟ್ಟು ಎಷ್ಟೊತ್ತಾಯ್ತು? ಈಗ ತಾನೇ ಕೊಟ್ಟೆ.
ಹಾಗಾದ್ರೆ 3 ಗಂಟೆಗೆಲ್ಲ ಪ್ರಜ್ಞೆ ಬರುತ್ತೆ. ಓಹೋ, ಕಸ್ತೂರಿ, ಹ್ಮ್? ಇವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡು. ನೀವು ಸ್ವಲ್ಪ ಆಚೆ ಇರ್ಬೇಕಾಗತ್ತೆ. ಸರಿ. ಸ್ವಲ್ಪ ಬಟ್ಟೆ ಸರಿಸಿ ಇಂಜೆಕ್ಷನ್ ಕೊಡ್ಬೇಕು. ನೋ ನೋ ನೋ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಮಿಸ್ಟರ್ ನೋ, ಶಶಿಧರ್, ನಾನ್ ಬಿಡಲ್ಲ ಈ ಎಣ್ಣೆ ಕೆಲಸ ಮಾಡೋದಕ್ಕೆ. ನನ್ನ ಪ್ರಾಣ ಹೋದ್ರೆ ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಆ, ಆ, ಇಲ್ಲ, ನೋ, ಆ, ಇಲ್ಲ. ಶೈಲಾ, ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ಇಷ್ಟ ಬಂದ ಕಡೆ ಹೋಗ್ತೀನಿ. ಅದನ್ ಕೇಳಕ್ಕೆ ನಿಮ್ಗೆ ಯಾವ ಸಂಬಂಧನೂ ಇಲ್ಲ. ಸಂಬಂಧನೇ ಇಲ್ಲ? ಅರೆ, ಸಂಪ್ರದಾಯವಾಗಿ ತಾಳಿ ಕಟ್ಟಿದ ಹೆಂಡತಿ ಕಣೆ ನೀನು. ಸಂಪ್ರದಾಯದ ನೆರಳಲ್ಲಿ ನೀವು ನನ್ ಕುತ್ತಿಗೆಗೆ 3 ಗಂಟೆ ಹಾಕ್ಬಿಟ್ರಿ. ಅದಕ್ಕೋಸ್ಕರ ಇಡೀ ಜೀವನ ನಿಮ್ ಸೂರಿನ ಕೆಳಗೆ ನಾನ್ ಜೀತ ಮಾಡ್ಕೊಂಡ್ ಬಿದ್ದಿರ್ಬೇಕು ಅಂತ ಯಾವ ಪುರಾಣದಲ್ಲೂ ಬರ್ದಿಲ್ಲ. ಶೈಲಾ, ಸಂಬಂಧನ ಅಷ್ಟು ಹಗುರವಾಗಿ ಕಾಣ್ಬೇಡ. ರಕ್ತ ಹಂಚ್ಕೊಂಡ್ ಹುಟ್ಬೇಕಾಗಿದ್ ಮಗುನ ಯಾವಾಗ ತಂದೆನೆ ತಾಯಿ ಕರುಳಿಂದ ಕಿತ್ತೆಸದ್ನೋ ಆ ಕ್ಷಣನೇ ಗಂಡ ಹೆಂಡತಿ ಸಂಬಂಧ ಮುರಿದೋಯ್ತು. ಮಿಸ್ಟರ್ ಶಶಿಧರ್, ನಿಮ್ಮ ಯಾವ ಮಾತು ನನ್ನ ತಡೆಯಕ್ಕಾಗಲ್ಲ. ಶಶಿಧರ, ಹೋಗ್ತಾ ಇದ್ದಾಳಲ್ಲೋ ಮನೆ ಮಹಾಲಕ್ಷ್ಮಿ, ತಡಿಯೋ ಅವಳನ್ನ. ಏನ್ ಕಸ್ತೂರಿ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾಯಲ್ಲಿ ಕಸ್ತೂರಿ, ಬಾಯಲ್ಲಿ ಕಸ್ತೂರಿ, ಕಸ್ತೂರಿ, ಸುಮ್ನೆ. ಕಸ್ತೂರಿ, ನನ್ ಮಾತ್ ಕೇಳು. ಶಶಿ, ಹೆಣ್ಣಿನ ಮನ್ಸು ಹೆಣ್ಣಿಗೆ ಅರ್ಥ ಆಗೋದಪ್ಪ. ನೋಡು, ವಾಪಸ್ ಬಂದ್ಲಿ. ಕಸ್ತೂರಿ, ಕಸ್ತೂರಿ, ಅದೇನಾಯ್ತು ಹೇಳು. ಯಾಕೆ ಕಣ್ಣೀರು? ಏನ್ ವಿಷಯ ಅಂತ ಹೇಳು. ನನ್ಗ್ಯಾರು ಇಲ್ದಾಗ ನನಗ್ ದಿಕ್ಕಾದವಳು ನೀನು. ನಿನ್ನ ಹತ್ರ ಸತ್ಯ ಸಂಗತಿ ಮುಚ್ಚಿಡಲ್ಲ ಶೈಲಾ. ಸತ್ಯ ಸಂಗತಿನ ಏನದ್ ಹೇಳು. ಅಸತ್ಯ ನೀನ್ ಕೇಳಿದ್ರೆ, ಅಸತ್ಯ ನೀನ್ ಕೇಳಿದ್ರೆ ನನ್ನ ಹೊಡ್ದು ಬಡ್ದು ನನ್ನನ್ನು ಕೋಣೆ ಕೂಡಾಕ್ಬಿಟ್ರು. ಕೊನೆಗೆ ಅನಿವಾರ್ಯವಾಗಿ ಏನ್ ನಡಿಬಾರ್ದಾಗಿತ್ತೋ ಅದು ನಡೆದೇ ಹೋಯ್ತು ಶೈಲಾ. ಕಸ್ತೂರಿ, ನನ್ ಗಂಡ ಮನುಷ್ಯ ಅಲ್ಲ ಕಣೆ, ಸಮಯ ಸಾಧಕ. ಉಪಾಯವಾಗಿ ನನ್ ಮದ್ವೆ ಮಾಡ್ಕೊಂಡು ನನ್ನನ್ನ ನೋಟ್ ಪ್ರಿಂಟಿಂಗ್ ಮಿಷಿನ್ ಮಾಡ್ಕೊಂಡ್ರು. ಅದಕ್ ನಾನ್ ಬಲಿಯಾದೆ. ಅದ ಸಮಯ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ನಿನ್ನನ್ನು ಬಲಿ ತಗೊಂಡ್ಬಿಟ್ರಲ್ಲೇ. ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡು ನರ್ಕದ ಬಾಗ್ಲು ತಟ್ಟಂಗಾಯ್ತು. ಶೈಲಾ, ನನಗ್ ಬದುಕೋಕ್ ಇಷ್ಟ ಇಲ್ಲ. ನಾನ್ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಇಲ್ಲ ಕಸ್ತೂರಿ, ಅಷ್ಟು ಎಮೋಷನಲ್ ಆಗ್ಬೇಡ ಪ್ಲೀಸ್. ನೋಡು, ನನ್ ಸಾವಿಗೆ ನಿನ್ ಗಂಡನೇ ಕಾರಣ ಅಂತ ಪತ್ರ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮಿಬ್ರಿಗೆ ಮಾಡಿದ ದ್ರೋಹಕ್ಕೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗುತ್ತೆ. ನೀನು ಹೊರಟೋಗು. ಇಲ್ಲ ಕಸ್ತೂರಿ, ಅವ್ರಿಗೆ ದೇವ್ರ ಶಿಕ್ಷೆ ಕೊಡ್ಲಿ, ಅವನೇ ಕೊಡ್ತಾನೆ. ದೇವ್ರನ್ನೇ ಕಲ್ ಮಾಡಿ ಗುಡಿಲ್ ಕೂರ್ಸ್ಬಿಟ್ಟಿದಾರಲ್ಲೇ, ಅವನೆಲ್ಲೇ ಇಂಥವ್ರಿಗೆ ಶಿಕ್ಷೆ ಕೊಡ್ತಾನೆ. ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಸ್ವಲ್ಪ ಒಳಗಡೆ ಹೋಗ್ತೀರಾ? ಈ ಮನೆಯನ್ನೆಲ್ಲ ಕಂಪ್ಲೀಟ್ ಸರ್ಚ್ ಮಾಡಬೇಕು. ಹಾಗೆ ಇಲ್ಲಿ ಕಂಪ್ಲೀಟ್ ಸರ್ಚ್ ಆಗೋವರೆಗೂ ನೀವ್ಯಾರೂ ಹೊರಗಡೆ ಹೋಗೋ ಹಾಗಿಲ್ಲ. ಇಲ್ಲಿರೋ ವಸ್ತುನ ಮುಟ್ಟೋ ಹಾಗಿಲ್ಲ. ಯಾಕೆ? ಶಶಿಧರ್ ಸೇಲ್ಸ್ ಮಾಡಿ ಕಟ್ಟಿರೋ ಸಿಮೆಂಟ್ನಿಂದ ಬಿಲ್ಡಿಂಗ್ ಬಿದ್ದೋಗಿದೆ. ಸುಮಾರು ಜನ ಸತ್ತೋಗಿದ್ದಾರೆ. ಕೆಲವರಿಗೆ ಮೇಜರ್ ಇಂಜುರೀಸ್ ಕೂಡ ಆಗಿದೆ. ಇದು ದೊಡ್ಡ ಇಶ್ಯೂ ಆಗಿದೆ. ಸೊ ಕೋರ್ಟ್ನಿಂದ
ಈ ಮನೆನ ಸರ್ಚ್ ಮಾಡಬೇಕು ಅಂತ ನಮಗೆ ಸರ್ಚ್ ವಾರೆಂಟ್ ಬಂದಿದೆ. ಪ್ಲೀಸ್. ಸಾರಿ. ನೋಡಿ, ನೀವುಗಳು ಏನಾದರೂ ಅನಗತ್ಯವಾಗಿ ಮನೇನ ಸರ್ಚ್ ಮಾಡಿದ್ರೆ ನಿಮ್ಮ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ಬೇಕಾಗತ್ತೆ. ನೀವು ತಯಾರು ಮಾಡಿರೋ ನಕಲಿ ಸಿಮೆಂಟ್ನಿಂದಾಗಿ 7 ಜನ ಸತ್ತು 16 ಜನ ಗಾಯಗೊಂಡಿದ್ದಾರೆ. ಸೊ ಈ ಕೇಸ್ನಲ್ಲಿ ಸ್ವತಃ ಲೇಬರ್ ಇನ್ಸ್ಪೆಕ್ಟರ್ ಎಂಟ್ರಿ ಆಗಿದ್ದಾರೆ. ಬುದ್ಧಿ ಇದೆ ಅಂತ ತಿಳ್ಕೊಂಡು ಸಮಸ್ಯೆನ ದೊಡ್ಡ ನೋಡ್ಕೋಬೇಡಿ. ಓ ಶೈಲಾ, ಸಾರಿ ಮೇಡಮ್, ನಿಮ್ಮ ಯಜಮಾನ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಯ್ಯೋ, ಈ ಮನೆಯಲ್ಲಿರೋದು ಏನ್ ಬೇಕಾದ್ರೂ ತಗೊಂಡೋಗಿ ಸರ್, ನನ್ನ ಮಗನ್ನ ಬಿಟ್ಬಿಡಿ. ಅಮ್ಮ, ಅವ್ರ ಹತ್ರ ಕೋರ್ಟ್ ವಾರೆಂಟ್ ಇದೆ. ಅವ್ರು ಹಾಗೆ ಹೋಗೋಕ್ಕಾಗಲ್ಲ. ನೀನು ಅವ್ರ ಥರನೇ ಮಾತಾಡ್ತೀಯಲ್ಲೋ. ಹಾಗಲ್ಲ ಅಮ್ಮ, ಕಾನೂನು ಇರೋದೇ ಹಾಗೆ. ಹಾಗಂತ ಅದೇನು ಭದ್ರವಾಗಿಲ್ಲ. ಅದರಲ್ಲೂ ಬೇಕಾದಷ್ಟು ಲೂಪ್ ಹೋಲ್ಸ್ ಇದೆ. ಅದೇನು ಅಂತ ಶೈಲನ್ ಹತ್ರ ನೈಸಾಗಿ ಕೇಳಕ್ಕೆ ಹೇಳು. ಎಕ್ಸ್ಕ್ಯೂಸ್ ಮೀ ಸರ್, ಇವ್ರಿಗೂ ಸ್ಟೋನ್ ಸ್ಟಾರ್ ಕಂಪ್ನಿಗೂ ಸಂಬಂಧ ಇರೋದಕ್ಕೆ ಸಾಕ್ಷಿ. ನಿಮಗೂ ಸ್ಟೋನ್ ಸ್ಟಾರ್ಸ್ ಕಂಪ್ನಿಗೂ ಸಂಬಂಧ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಇದೊಂದು ಫೈಲ್ ಸಾಕು. ಆಫೀಸರ್, ಟೇಕ್ ಹಿಮ್ ಟು ಕಸ್ಟಡಿ. ನಾಳೆ ಇವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಸರ್, ಅಯ್ಯೋ ಬನ್ನಿ. ಶಶಿ, ಶಶಿ. ಶೈಲಾ, ಶೈಲಾ, ಶೈಲಜಾ. ಇಲ್ಲೇ ಇದೀನತ್ತೆ. ಓ, ನನ್ನ ತಲೆ ಪೂರ್ತಿ ಕೆಟ್ಟೋಗಿದ್ಯಮ್ಮ. ನಾನು ವಕೀಲರ ಹತ್ರ ಹೋಗಿದ್ದೆ. ನೀನವ್ರಿಗೆ ಹಿಂದಿನ ಫೀಸೇ ಕೊಟ್ಟಿಲ್ವಂತೆ. ಎಷ್ಟೊಂದು ರಾದ್ದಾಂತಾಗಿದೆ ನೋಡು. ಲಾಯರ್ ಏನ್ ಹೇಳಿದ್ರು? ಈಗಿಂದು ಹಿಂದಿಂದು ಎರಡೂ ಸೇರಿ 1 ಲಕ್ಷ ಕೊಟ್ರೆ ಮಾತ್ರ ಈ ಕೇಸ್ ಕೈಗೆತ್ಕೋತಾರಂತೆ. ಇಲ್ಲ ಅಂದ್ರೆ? ಇಲ್ದೇ ಇದ್ರೆ 7 ವರ್ಷ ಜೈಲಂತೂ ಖಂಡಿತ ಅಂತ ಅಂದ್ರು. ಶೈಲಾ, ಹೇಗಾದ್ರೂ ಮಾಡಿ ನಿನ್ ಗಂಡನ್ ಬಿಡಿಸ್ಕೊಮ್ಮ. ಅವ್ರಿಗೆ ಅದೇ ಸರಿಯಾದ ಜಾಗ. ಅಲ್ಲೇ ಇರ್ಲಿ ಬಿಡಿ, ಸ್ವಲ್ಪ ಭೂಮಿಗೆ ಭಾರನಾದ್ರೂ ಕಮ್ಮಿ ಆಗುತ್ತೆ. ಅಯ್ಯೋ, ಇದ್ಯಾಕಮ್ಮ ಹೇಗೆ ಹೇಳ್ತಿದ್ಯಾ? ಅವನು ಎಷ್ಟಾದ್ರೂ ನಿನ್ ಗಂಡ ಕಣಮ್ಮ. ಅತ್ತೆ, ಗಂಡನೋ ತಂದೆನೋ ಅಣ್ಣನೋ ತಮ್ಮನೋ ನರ ಮಾಂಸದ ರುಚಿ ನೋಡಿದ ಮನುಷ್ಯನ ಬೋನಲ್ಲಿಡೋದೇ ವಾಸಿ. ಅವ್ರು ಮನುಷ್ಯರ ಮಧ್ಯೆ ಇದ್ರೆ ಆಗಾಗ ಅಮಾಯಕರು ಪಾಪ ಬಲಿಯಾಗ್ಬೇಕಾಗತ್ತೆ. ಅಂಥದ್ದೇನಮ್ಮ ಆಯ್ತೀಗ? ಕಸ್ತೂರಿ ಗರ್ಭಿಣಿಯಾಗಿದ್ದಾಳೆ. ಕಸ್ತೂರಿ ಹೇಳಿ ಕೇಳಿ ಊರಲ್ದು ಬಂದವಳು. ಅವಳನ್ನ ನಿನ್ ಮನೆಗೆ ಸೇರ್ಸಿದ್ದೆ ತಪ್ಪು. ನಂಬಾರ್ದಾಗಿತ್ತವಳನ್ನ. ಎಷ್ಟಾದ್ರೂ ಗಂಡನ್ ಬಿಟ್ಟು ಬಂದ. ಅತ್ತೆ, ನಿಮ್ ಮಗನಂತ ಗಂಡಸರನ್ನ ಹೆಂಡ್ತಿರು ಬಿಡ್ಬಾರ್ದು. ಗುಂಡಿಟ್ಟು ಕೊಲ್ಬೇಕು. ಶೈಲಾ, ಅವಳನ್ನೇ ಕೇಳಿ. ಕಸ್ತೂರಿ, ಕೇಳಿ. ಹೆತ್ತ ಕರಳಿಗೆ ಹಾಲು ಕುಡ್ಸಿದಷ್ಟೇ ತಂಪಾಗುತ್ತೆ. ಕಸ್ತೂರಿ, ಶೈಲಾ ಹೇಳೋದೆಲ್ಲ ನಿಜ ಏನು? ಅಮ್ಮ, ನಿಮಗೆ ನಿಮ್ಮ ಮಗನ ಮೇಲೆ ಪ್ರೀತಿ ನಂಬಿಕೆ ಬೆಟ್ಟದಷ್ಟಿರೋದ್ರಿಂದ ಬೇರೆಯವ್ರ ಮಾತಿನ ಮೇಲೆ ನಂಬಿಕೆ ಬರಲ್ಲ ಅಮ್ಮ. ಕಸ್ತೂರಿ, ನಾನ್ ಬರೀ ತಾಯಿ ಮಾತ್ರ ಅಲ್ಲಮ್ಮ, ಎಲ್ರಾಗೆ ಹೆಣ್ಣು ಕೂಡ. ಅವನು ತನ್ನ ಒಲವಿಗಾಗಿ ನನ್ನ ಮೇಲೆ ಒತ್ತಡ ತಂದು ಅವನ ಮಗುನೇ ಬಲಿ ಕೊಟ್ಟ. ಅವಾಗ್ಲೇ ನಾನು ಅವನ್ನ ಮನುಷ್ಯ ಅಲ್ಲ ಅನ್ಕೊಂಡೆ. ಈಗ ನಿನ್ನ ಸ್ಥಿತಿಗೂ ಅವನೇ ಕಾರಣ ಅಂದ್ಮೇಲೆ ಅವನ ಮೇಲೆ ಕರುಣೆ ತೋರಿಸಿದ್ರೆ ನಮಗೆ ಪಾಪ ಸುತ್ತಕೊಳ್ಳುತ್ತೆ. ದೇವ್ರು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅವನು ಜೈಲಲ್ಲೇ ಸಾಯ್ಲಿ. ಅಮ್ಮ, ಅವರೇನೋ ಜೈಲಲ್ಲಿರ್ತಾರೆ, ಆದ್ರೆ ನನ್ನ ಪಾಡು ನೀವು ಒಂದು ಕ್ಷಣ ನಾನಾಗಿ ಈ ಕಸ್ತೂರಿಯಾಗಿ ಯೋಚನೆ ಮಾಡಿ. ನಾನೇನ್ ಮಾಡ್ಲಿ ಹೇಳಿ ಅಮ್ಮ. ನೀವ್ಯಾರು ನಾನಲ್ವಲ್ಲ, ನಾನೊಬ್ಳು ಹುಚ್ಚಿ. ನನಗೆ ಗೊತ್ತು ನಾನೇನ್ ಮಾಡ್ಬೇಕು ಅಂತ. ಈ ಸಮಸ್ಯೆಗೆಲ್ಲ ಪರಿಹಾರ ಸಾವು. ಕಸ್ತೂರಿ, ನೀನ್ ಸಾಯ್ಬಾರ್ದು. ಮತ್ತೇನ್ ಮಾಡ್ಬೇಕು? ಇಲ್ ತನಕ ಯಾರು ಮಾಡ್ದಿರೋದನ್ನ ನಾನ್ ಮಾಡಿ ತೋರಿಸ್ತೀನಿ. ಹಾ ಅತ್ತೆ. ಕಸ್ತೂರಿ, ಬಾಮ್ಮ ಕಸ್ತೂರಿ.
ಕಿಶೋರ್, ನಾನ್ ಶೈಲಜಾ ಮಾತಾಡ್ತಾ ಇದ್ದೀನಿ. ಹೇಳು. ನಿಮ್ಮ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡ್ಬೇಕು. ಬೇಗ ಮನೆಗ್ ಬನ್ನಿ. ಈಗಲೇ ಬಂದೆ. ಥ್ಯಾಂಕ್ ಯು. ಮುಂದೇನ್ ಮಾಡ್ಬೇಕು ಅಂತಿದ್ದೀರಾ? ನಾನ್ ನಿಮ್ ಆಡ್ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ನೀವು ನನ್ನ ಕೇಳ್ದಾಗ ಆಗ್ ನನ್ ಮನ್ಸು ಒಪ್ಪಿರ್ಲಿಲ್ಲ. ಆದ್ರೆ ಈಗ ಆಕ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಹಾ, ವೆರಿ ಗುಡ್. ಆದ್ರೆ ನಂದೊಂದ್ ಕೋರಿಕೆ ಇದೆ. ಏನು? ನೀವು ನನಗೆ 3 ಲಕ್ಷ ರೂಪಾಯಿ ಕೊಡ್ಬೇಕು. 3 ಲಕ್ಷ ಅಲ್ಲ ರೀ. ನೀವು ಆಕ್ಟ್ ಮಾಡೋದಾದ್ರೆ 3 ಲಕ್ಷ ಅಲ್ಲ, 10 ಲಕ್ಷ ಬೇಕಾದ್ರೂ ಸಿಗುತ್ತೆ. ಸೊ ಶೈಲ ಅವರೇ, ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೆ. ನನಗೆ ತಕ್ಷಣ ಬೇಕು. ನೋಡಿ, ನಾನು ಹೊಸ ಸ್ಟೋರಿ ಕಾನ್ಸೆಪ್ಟ್ಗಳನ್ನ ಕ್ಲಿಯರೆನ್ಸ್ ಕಳಿಸಿದ್ದೀನಿ. ಅಲ್ಲಿ ಬೋರ್ಡ್ ಮೀಟಿಂಗ್ನಲ್ಲಿ ಪಾಸ್ ಆದ ತಕ್ಷಣ ನನಗೆ ಅಮೌಂಟ್ ರಿಲೀಸ್ ಆಗುತ್ತೆ. ಅದರಲ್ಲಿ ನೀವು ಎಷ್ಟು ಬೇಕಾದ್ರೂ ತಗೊಳ್ಳಿ, ಓಕೆ? ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ. ಆಯ್ತು. ಎನಿಹೌ, ಥ್ಯಾಂಕ್ ಯು. ಸರಿ, ಈಗ ಮುಂದೇನ್ ಮಾಡ್ತೀರಾ? ನಾನ್ ನಿಮ್ಮೇಲೆ ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ದೆ. ಅದು ಮರೀಚಿಕೆ ಆಗೋಯ್ತು. ಶೈಲಾ, ಏನು ಯೋಚನೆ ಮಾಡ್ತಾ ಇದ್ಯಾ? ಬಾರೆ ಊಟ ಮಾಡೋಣ. ನಂಗ್ ಹಸ್ವಿಲ್ಲ ಕಸ್ತೂರಿ, ನೀನ್ ಹೋಗ್ ಮಾಡು. ನನಗೂ ಹಸಿವಿಲ್ಲ, ನಾನು ಊಟ ಮಾಡಲ್ಲ, ಹೋಗು. ಅಂಥದ್ದೇನೇ ಆಯ್ತು ಈಗ? ಕಸ್ತೂರಿ, ನಾಳಿಂದ ನಾನು ಮತ್ತೆ ಡಾನ್ಸ್ ಪ್ರೋಗ್ರಾಮ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬಂದ್ ಯಾವ ಪ್ರೋಗ್ರಾಮ್ನೂ ಬಿಡದೆ ಒಪ್ಕೋತೀನಿ. ಯಾಕೆ? ಹಣ ಮಾಡ್ಬೇಕು, ತುಂಬಾ ಹಣ ಮಾಡ್ಬೇಕು. ಇದೇನು, ನಿನ್ ಗಂಡಂಗೆ ಹಿಡ್ದಿರೋದನ್ ಪಿಶಾಚಿ ನಿನ್ಗೂ ಹಿಡ್ದಿರೋ ಆಗಿದೆ? ಹಣನ ಸಂಪಾದನೆ ಮಾಡೋ ತಪ್ಪಲ್ಲ ಕಸ್ತೂರಿ, ಅದನ್ನ ಮೋಸದಿಂದ ಗಳಿಸೋ ತಪ್ಪು. ಅಷ್ಟಕ್ಕೂ ನಿನ್ಗೀಗ ಹಣ ಯಾಕೆ ಬೇಕು? ನಮ್ಮತ್ತೆ ಮಗನ್ನ ಜೈಲಿಂದ ಬಿಡ್ಸ್ಕೊಂಬರಕ್ಕೆ. ಏ ಶೈಲಾ, ಅವರಿಂದ ನೀನ್ ಎಷ್ಟೆಲ್ಲ ಕಷ್ಟ ಅನ್ಭವಿಸ್ದೆ, ಆದ್ರೆ ಅವ್ರ ಮೇಲೆ ನಿನ್ಗೆ ಯಾಕೆ ಇಷ್ಟೊಂದು ಕರುಣೆ? ಅವ್ರ ಮೇಲೆ ಇರೋ ಕರುಣಿಂದ ಅಲ್ಲ ಕಣೆ ನಾನ್ ಮಾಡ್ತಿರೋದು, ಅವ್ರ ಮೇಲೆ ಇರೋ ಅನುಕಂಪ. ಅವ್ರನ್ನ ಜೈಲಿಂದ ಬಿಡಿಸ್ಬೇಕು ಅಂದ್ರೆ ಹಣ ಬೇಕು. ಹಣ ಬೇಕು ಅಂದ್ರೆ ನಾನ್ ಪ್ರೋಗ್ರಾಮ್ ಕೊಡ್ಲೇಬೇಕು. ಹೋಗ್ಲಿ ಅತ್ತೆಗೇಳಿ, ಈ ಮನೆ ಮಾರೋಣ ಅಂದ್ರೆ ಬ್ಯಾಂಕ್ ಲೋನ್ ತೀರೋವರೆಗೂ ಮನೆ ಮಾರೋ ಹಾಗಿಲ್ಲ. ಈ ಮನೆ ಮಾರ್ಬಾರ್ದು. ಇದೇ ಮನೆ ಬಂದು ಮತ್ತೆ ಹೊಸ ಮನುಷ್ಯನಾಗಿ ಬಾಳ್ಬೇಕು. ಅದಕ್ಕೆ ನಾನು ಪ್ರೋಗ್ರಾಮ್ಸ್ ಕೊಡ್ಬೇಕಂದ್ಕೊಂಡಿದೀನಿ. ತಗೊಳ್ಳಿ 50,000 ರೂಪಾಯಿ ಚೆಕ್. ಅವ್ರನ್ನ ತಕ್ಷಣ ಬೇಲಲ್ಲಿ ಬಿಡಿಸಿ. ಅಲ್ಲದು ಶೈಲಾ, ಇವತ್ತಿನ ವ್ಯವಹಾರದಲ್ಲಿ ಇದೆಲ್ಲ ಸಾಮಾನ್ಯದ ವಿಚಾರ ಕಣೆ. ನೋಡು, ಆ ಡೂಪ್ಲಿಕೇಟ್ ಸಿಮೆಂಟ್ನ ನಾನು ಮಾರದೆ ಹೋಗಿದ್ರು 10 ಜನ ಮಾರೋದು ಕಾಯ್ಕೊಂಡಿದ್ರು. ಮಾರೋರು ಮಾರ್ತಾನೆ ಇದ್ರು, ಸಾಯೋರು ಸಾಯ್ತಾನೆ ಇದ್ರು. ಬದುಕಿರೋರ್ನ ಉಸಿರಾಡ್ತಿರೋ ಹೆಣ ಮಾಡಿ ಸಮಾಜದಲ್ಲಿ ತಲೆ ಎತ್ಕೊಂಡ್ ತಿರ್ಗಾಡ್ದಿರೋ ಹಾಗೆ ಮಾಡ್ಬಿಟ್ರಲ್ರಿ ನೀವು. ಶೈಲಾ, ನಾನು ಮಾಡಿದ ವ್ಯವಹಾರದಲ್ಲಿ ಏನೋ ತಪ್ಪಾಗಿರ್ಬೋದು, ಆದ್ರೆ ಅದು ಆಗೋಗಿರೋದು. ನೋಡು, ನಾನು ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದು ಒಂದ್ಸಲ ನಾನು ಇದರಿಂದ ತಪ್ಪಿಸ್ಕೊಂಡ್ಬಿಟ್ರೆ ಇನ್ನು ಮೇಲೆ ಇಂಥ ದಂಧೆ ಕೈ ಹಾಕೋದಿಲ್ಲ. ಅದಕ್ಕೆ ನನಗೆ ಒಂದು ಅವಕಾಶ ಬೇಕು, ಒಂದೇ ಒಂದು ಅವಕಾಶ ಬೇಕು. ಮನುಷ್ಯ ಜೀವನದಲ್ಲಿ ಏನೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಇದೆ, ಕ್ಷಮೆ ಇದೆ. ಆದ್ರೆ ಕೆಲವೊಂದು ತಪ್ಪಿಗೆ ಶಿಕ್ಷೆನೂ ಇಲ್ಲ, ಕ್ಷಮೆನೂ ಇಲ್ಲ. ಪ್ರಾಯಶ್ಚಿತ್ತ ಆಗ್ಲೇಬೇಕು ರೀ. ಶೈಲಾ, ಇದು ತುಂಬಾ ನಾರ್ಮಲ್ ಮ್ಯಾಟರ್ ಕಣೆ. ನಾನ್ ಹೇಳ್ತಿರೋದು ಮನೆ ಹೊರಗಡೆ ವಿಚಾರ ಅಲ್ಲ ರೀ, ಮನೆ ಒಳಗಡೆ ವಿಷಯ. ಅನಾವಶ್ಯಕವಾಗಿ ಮನೆ ಹೊರಗಡೆ ವಿಚಾರನ ಒಳಗಡೆ ಯಾಕೆ ತರ್ತಾ ಇದ್ಯಾ? ಗುಡ್ಸಿ ಹೊರಗಡೆ ಹಾಕ್ಬಿಡೆ. ಇನ್ನೊಂದು ಅಬೋರ್ಷನ್ಗೆ ರೆಡಿ ಮಾಡು ಅಂತ ಹೇಳ್ತಾ ಇದ್ದೀರಾ? ಶೈಲಾ, ವಾಟ್ಸ್ ದಿಸ್? ಏನ್ ಹೇಳ್ತಿದ್ಯಾ ನೀನು? ನನ್ ಕಸ್ತೂರಿ ಗರ್ಭಿಣಿ ಆಗಿದ್ದಾಳೆ, ಅದಕ್ಕೆ ಕಾರಣ ನೀವು ರೀ, ನೀವು. ಶೈಲಾ, ಅವಳು ಹೇಳ್ಬಿಟ್ಲು, ನೀನು ನಂಬಿಟ್ಟೆ ಅಲ್ಲ? ಅವಳು ಹೇಳಿ ಕೇಳಿ ಗಂಡನ್ನ ಅವಳ ಮನೆನ ಬಿಟ್ಟು ಬಂದಿರೋ ಹೆಂಗ್ಸು.
ಎಲ್ಲಿ ಹೋಗ್ತಾಳೋ ಏನು ಮಾಡ್ತಾಳೋ ಯಾರಿಗೆ ಗೊತ್ತು. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗಾಯ್ತು ನಮ್ಮ ಕತೆ ಈಗ. ಶೈಲಾ, ನಮ್ಮ ಟೈಮು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಲ್ಲ, ಅವ್ರಿಗೆಲ್ಲ ನಾನು ಬೈತಾ ಇದ್ದೆ. ನಾವು ಸರಿಯಾಗಿದ್ದರೆ ನಮ್ಮ ಟೈಮು ಚೆನ್ನಾಗಿರುತ್ತೆ ಅಂತ. ಆದರೆ ನನಗೆ ಯಾಕೋ ಈಗ ಅನ್ನಿಸ್ತಾ ಇದೆ ನನ್ನ ಟೈಮು ಚೆನ್ನಾಗಿಲ್ಲ ಅಂತ. ಅದಿರಲಿ, ಆದರೆ ನೀನೇನೋ ಹೇಳ್ತಾ ಇದ್ದಲ್ಲ. ನಿಮ್ ನಾಟಕನ ನಾನು ಅಭ್ಯಾಸ ಮಾಡಿಕೊಂಡು ನೃತ್ಯ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಆದ್ರೆ ನೀವು ಮೋಸ, ಅನ್ಯಾಯ ಇದನ್ನೆಲ್ಲ ಹೊಟ್ಟೆಯಲ್ಲಿ ಎಷ್ಟೇ ತುಂಬಿಕೊಂಡಿದ್ರು ಮುಖದ ಮೇಲೆ ಸ್ವಲ್ಪನೂ ಗೊತ್ತಾಗ್ದಿರೋ ಹಾಗೆ ಅಭಿನಯಿಸೋದನ್ನ ಹುಟ್ಟಾಗಿಂದ ಕಲ್ತ್ಕೊಂಡ್ ಬಂದಿದ್ದೀರಾ. ನಿಮ್ ಮೇಲೆ ಇದ್ದಿದ್ ನಂಬಿಕೆ ಯಾವ್ದೋ ಸತ್ತೋಯ್ತು ರೀ. ಕಸ್ತೂರಿ ಮಾತ್ರ ಸುಳಿ ಇಲ್ದಿರೋ ಜಾಗದಲ್ಲಿ ಹುಟ್ಟೋಳು ಅಂತ ನೀವು ತಿಳ್ಕೊಬೇಡ್ರಿ. ಯು ಆರ್ ಮಿಸ್ಟೇಕನ್. ನಾನು ಸುಳ್ಳ, ಕಳ್ಳ, ವಂಚಕ. ಓಕೆ ಓಕೆ, ಅದೇನೇ ಇದ್ರು ಇದೆಲ್ಲ ತುಂಬ ಸಿಂಪಲ್ ಆಕ್ಸಿಡೆಂಟ್. ಅದನ್ನು ನೀನು ಸೀರಿಯಸ್ ಆಗಿ ತಗೊಂಬೇಡ. ಇದೆಲ್ಲ ಮಂಜು ಕಣೆ, ಮಂಜು. ಮುಟ್ಟಿದ್ರೆ ತಣ್ಣಗಿರುತ್ತೆ, ಕೈಯಲ್ಲಿ ಹಿಡ್ಕೊಂಡ್ರೆ ಕೈಯೇ ಕೊರ್ದೋಗ್ಬಿಡುತ್ತೆ, ಕೈ ಬಿಟ್ರೆ ಹಾಗೆ ಜಾರ್ಕೊಂಡು ಹೋಗ್ಬಿಡುತ್ತೆ. ಇದನ್ನೆಲ್ಲ ನೀನು ಯೋಚನೆ ಮಾಡಬೇಡ, ಫರ್ಗೆಟ್ ಇಟ್. ಓಕೆ? ಮೈ ಎಲ್ಲ ನಂಜು ತುಂಬಿಕೊಂಡಿರೋ ನಿಮ್ಮನ್ನ ಪಂಜರದಲ್ಲಿ ಕೂಡ ಹಾಕಿದ್ರು ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲ್ಲ ರೀ, ಪ್ರಾಯಶ್ಚಿತ್ತ ಆಗಲ್ಲ. ಜೈಲು ಅನ್ನೋ ಪಂಜರದಿಂದ ನೀನೆ ನನ್ನನ್ನು ಹೊರಗಡೆ ಬಿಡ್ಸ್ಕೊಂಬಂದಿಯಲ್ಲಿ ಇನ್ನೇನು ಅಂಡಮಾನಕ್ಕೆ ಬೇರೆ ಕಳಿಸ್ತಾ ಇದ್ದೇನೋ? ಹೋಗ್ಲಿ, ನಾನು ಏನು ಮಾಡಬೇಕು ಅಂತಿದ್ಯಾ ಅದನ್ನಾದ್ರೂ ಹೇಳು. ಸ್ವಾಮಿ ವಿವೇಕಾನಂದರು ಹಾದರದ ಸಂತಾನನ ಈ ದೇಶದ ಶನಿ ಸಂತಾನ ಅಂತ ಹೇಳಿದ್ದಾರೆ. ಅಂತ ಮಗು ಕಸ್ತೂರಿ ಹೊಟ್ಟೆಲಿ ಉಟ್ಬಾರ್ದು ರೀ. ನೀವದಕ್ಕೆ ತಂದೆ ಆಗ್ಬೇಕು. ನಿನಗೆ ಹುಚ್ಚಿಗೆ ಹಿಡ್ದಿಲ್ಲ ತಾನೇ ಶೈಲಾ? ನಾನ್ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನಾನ್ ನಿಮ್ಗೆ ಡೈವರ್ಸ್ ಕೊಡ್ತಾ ಇದ್ದೀನಿ. ಶೈಲಾ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀನು ಹೀಗೆ ದುಡ್ಕೋದ್ರೆ ಅಗ್ನಿಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿದ್ರೆ ಅರ್ಥ ಏನು? ಕಾಳಸಂತೆ ದಂಧೆಲ್ ಸಿಕ್ಬಿದ್ದಾಗ ಕೇವಲ ಹಣಕ್ಕಾಗಿ ಉಪಾಯವಾಗಿ ಮದುವೆ ಅನ್ನೋ ಮಾಂಗಲ್ಯ ದಾರಕ್ಕೆ 3 ಗಂಟು ಹಾಕಿ ನನ್ನನ್ನ ಸಾಂಪ್ರದಾಯಿಕ ಜೀತ ಪದ್ಧತಿಗೆ ಒಳಪಡಿಸ್ಕೊಂಡು ಎತ್ತಿನಾಗೆ ದುಡಿಸ್ಕೊಂಡ್ರಿ. ಹುಟ್ಬೇಕಾದ ಮಗುನ ಸಾಯಿಸಿ ಒಂದ್ ಪಾಪದ ಪಿಂಡಕ್ಕೆ ಜೀವ ಕೊಟ್ರಿ. ಈ ಪಾಪದ ಬಲೂನು ಉಬ್ಬಿ ಒಡೆಯೋದಕ್ಕಿಂತ ಮುಂಚೆ ಕಸ್ತೂರಿ ಮಗುಗೆ ತಂದೆಯಾಗೋದಕ್ಕೆ ಒಪ್ಕೊಳ್ಳಿ. ಶೈಲಾ, ಕಸ್ತೂರಿ, ನಾನು ಯಾವತ್ತೋ ಸಾಯ್ಬೇಕಾಗಿತ್ತು, ಆದ್ರೆ ನಿನ್ನಿಂದ ನಾ ಬದುಕ್ದೆ. ಕಸ್ತೂರಿ, ಹಾಗಂತ ನಿನ್ ಸಂಸಾರ ನನ್ನಿಂದ ಹೊಡೆದೋಗ್ಬಾರ್ದು. ನಾನು ಹೊರಟೋಗ್ತೀನಿ, ಆದ್ರೆ ನಾನು ಸಾಯಲ್ಲ. ಈ ಮಗುಗ್ ಜನ್ಮ ಕೊಟ್ಟು ನಿನ್ ಗಂಡನ ಮನೆಯವ್ರು ಕೊಟ್ಟು ಸಾಯ್ತೀನಿ. ಕಸ್ತೂರಿ, ನೀ ಈ ಮನೆ ಹೊಸಲ್ ದಾಟ್ ಹೋದ್ರೆ ಹಿಂದೆ ನನ್ನ ಹೆಣನೂ ಬರುತ್ತೆ, ತಿಳ್ಕೊ. ಶೈಲಾ, ಅದಕ್ ನೀರೆರ್ದು ತಣ್ಣಗ್ ಮಾಡ್ದೋರ್ ನೀವು. ನಿಮ್ಗೋಸ್ಕರ ಎಷ್ಟೇ ಕಷ್ಟ ಆಗ್ಲಿ ಮನಸ್ಫೂರ್ತಿಯಾಗಿ ನಾನ್ ಮಾಡ್ತೀನಿ. ಹಾಗಾದ್ರೆ ನಾನು ಎಷ್ಟ್ ದಿನ ಇರ್ಬೇಕು ಅಂತ ಹೇಳಿ. ಎಷ್ಟು ದಿನ? ಶೈಲಜಾ, ನಿನ್ನ ಫ್ಯಾಮಿಲಿ ವಿಷಯ ಎಲ್ಲ ಗೊತ್ತಾಗಿದೆ. ಈಸ್ ಮೈ ಬೆಸ್ಟ್ ಫ್ರೆಂಡ್. ಹಾಗಂತ ನಾನು ಶಶಿಧರ್ನ ದೂರ್ತಾ ಇಲ್ಲ. ಅವನಿಗೆ ನಿಮ್ಮಂಥ ಒಳ್ಳೆ ಹೆಂಡತಿನ ಉಳಿಸ್ಕೊಳ್ಳೋ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಶೈಲಜಾ, ಈ ಪ್ರಾಜೆಕ್ಟ್ ಯಾರಿಂದ ಓಕೆ ಆಯ್ತು ಗೊತ್ತಾ? ನಿಮ್ಮಿಂದ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಓಕೆ ಆಯ್ತು. ಅದಕ್ಕೆ ನಾನು ನಿಮ್ಮನ್ನ ಮನಸ್ಸಾರೆ ಪೂಜಿಸ್ತಾ ಇದ್ದೀನಿ. ತಮಾಷೆ ಮಾಡಬೇಡಿ ಮಿಸ್ಟರ್ ಕಿಶೋರ್. ಗಂಡಸರು ಯಾರು ಹೆಣ್ಣನ್ನ ಪೂಜಿಸಲ್ಲ. ಯತ್ರ ನಾರ್ಯಸ್ತು ಪೂಜ್ಯತೆ ತತ್ರ ರಮಂತೆ ದೇವತಾಹ ಅಂತಾರೆ. ಅಂದ್ರೆ ಎಲ್ಲಿ ಸ್ತ್ರೀಯನ್ನ ಪೂಜೆ ಮಾಡ್ತೀವೋ ಅಲ್ಲಿ ದೇವತೆಗಳಿರ್ತಾರೆ ಅಂತ. ಅದಕ್ಕೆ ನಿಮ್ಮನ್ನ ಪೂಜಿಸಬೇಕು ಅಂತ ನಾನು ಬಯಸ್ತೀನಿ. ಅಂದ್ರೆ ಪಾಸ್ಟ್ ಇಸ್ ಪಾಸ್ಟ್. ಹಿಂದೆ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸಂತ ಮರೆತು ಬಿಡಿ. ನಿಮ್ಮ ಬದುಕನ್ನ ಹೊಸದಾಗಿ ಶುರು ಮಾಡಿ. ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಶೈಲಜಾ, ನಾವು ಯಾರನ್ನ ಪ್ರೀತಿಸ್ತೀವಿ ಅನ್ನೋದಕ್ಕಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅನ್ನೋದು ಮುಖ್ಯ. ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತವರು ಬದುಕಿನೋದಕ್ಕೂ ಜೊತೆಯಾಗಿರ್ಲಿ ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ?
ನಿಮ್ಗ ಆ ನಂಬಿಕೆ ನನ್ನಲ್ಲಿದ್ಯಾ? ಅದಕ್ಕೆ ಇಷ್ಟು ದೂರ ಬಂದಿರೋದು. ನೀವು ನನ್ನ ನಂಬೋದು. ಶೈಲಜಾ, ನಾನು ನಿಮ್ಮನ್ನ ಪೂಜಿಸ್ತೀನಿ, ಆರಾಧಿಸ್ತೀನಿ. ನಿಮ್ಮ ಯಾವ ಸ್ವಾತಂತ್ರ್ಯನೂ ಕಿತ್ಕೊಳ್ಳದೆ ಬದುಕಿನ ಉದ್ದಾನ ಒಬ್ಬರನ್ನೊಬ್ಬರು ಅನುಸರಿಸ್ಕೊಂಡು ಜೊತೆಯಾಗಿ ಕಳೆಯೋ ಕನಸು ಕಾಣ್ತೀನಿ. ನಿಮ್ಮನ್ ಕೈ ಹಿಡಿಯೋ ಹೆಣ್ಣು ತುಂಬಾ ಪುಣ್ಯ ಮಾಡಿರ್ಬೇಕು. ಯಾಕೆ ಆ ಪುಣ್ಯ ನೀವ್ಯಾಕೆ ಮಾಡಿರ್ಬಾರ್ದು? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಗಂಡಸ್ರ ಮೇಲೆ ನಾನಿಟ್ಟಿದ್ದ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನನ್ನ ಜೀವನಕ್ಕೆ ಯಾವುದೇ ಗುರಿ ಇಲ್ಲ. ಚುಕ್ಕಾಣಿ ಇಲ್ದಿರೋ ದೋಣಿ ಹಾಗೆ. ನಾನು ಎಲ್ಗೋಗಿ ಸೇರ್ತೀನೋ ನನಗೆ ಗೊತ್ತಿಲ್ಲ. ಶೈಲಜಾ, ಎಲ್ಲ ಮುಗಿದೋಯ್ತು ಅಂದಮೇಲೆ ಬದುಕನ್ನ ಮತ್ತೆ ಶುರು ಮಾಡೋದು ಬಹಳ ಸುಲಭ. ನೋಡಿ, ನಿಮಗೆ ನಿಮ್ಮ ನಿರ್ಧಾರನ ಮುಖಾಮುಖಿ ಹೇಳೋದು ಕಷ್ಟ ಆಗ್ಬೋದು. ಅದಕ್ಕೆ ನಿಮಗೆ ನಾನು ಹೇಳೋ ಮಾತು ಒಪ್ಪಿಗೆ ಆದರೆ ಈ ರಿಂಗನ್ನ ತೊಟ್ಕೊಳ್ಳಿ. ಅಳ್ಬಾರ್ದಪ್ಪ, ಅಳ್ಬಾರ್ದು. ಯಾರಾದ್ರೂ ಇದ್ದೀರಾ? ಈ ಮಗು ಕಡೆಯವ್ರು ಯಾರಾದ್ರೂ ಇದ್ದೀರಾ? ಈ ಮಗು ಕಡೆಯವ್ರು ಯಾರಾದ್ರೂ ಇದ್ದೀರಾ? ಈ ಮಗು ಕಡೆಯವ್ರು ಯಾರಾದ್ರೂ ಇದ್ದೀರಾ? ನನ್ನನ್ನ ನನ್ನ ತಂದೆ ತಾಯಿ ಬಿಟ್ಟು ಹೋಗಿರೋ ತರ ಈ ಮಗುನ ಯಾರು ಬಿಟ್ಟು ಹೋಗ್ಬೇಡಿ. ಯಾರ್ದಿ ಮಗು ಬಂದ್ ಕರ್ಕೊಂಡು ಹೋಗ್ಬಿಡಿ. ಈ ಮಗುನ ಅನಾಥ ಮಾಡ್ಬಿಡಿ. ದಯವಿಟ್ಟು ಬಂದು ಈ ಮಗುನ ಕರ್ಕೊಂಡು ಹೋಗ್ಬಿಡಿ. ಒಂದ್ ಕಡೆದಲ್ಲಿ ನಾನು ಹೀಗೆ ಬಿದ್ದಿದ್ದೆ ರಸ್ತೆಯಲ್ಲಿ ಅನಾಥೆಯಾಗಿ. ದಯವಿಟ್ಟು ಬನ್ನಿ, ಯಾರ್ದಿ ಮಗುನ ಕರ್ಕೊಂಡು ಹೋಗಿ. ಈ ಮಗುನ ಯಾರು ಅನಾಥ ಮಾಡ್ಬೇಡಿ. ನೀನು ನನ್ನ ಹಾಗೆ ಅನಾಥೆನಾ? ನನ್ನ ಹಾಗೆ ನೀನು ಅನಾಥೆನಾ? ಇದೆಲ್ಲ ಒಂದ್ ಸಮಾಜನ? ಇದೆಲ್ಲ ಒಂದ್ ಸಮಾಜನ? ಈ ಮಗುನ ಅನಾಥ ಮಾಡ್ಬೇಡಿ. ಈ ಮಗುನ ಅನಾಥ ಮಾಡ್ಬೇಡಿ. ಶೈಲಜಾ, ಶೈಲಜಾ, ಯಾರದ್ದಿ ಮಗು?
ಇದು ನನ್ ಮಗು. ಇಷ್ಟು ದಿನ ನನ್ ಬದುಕಿಗೊಂದ್ ನೆಲೆ ಇಲ್ಲ, ಗುರಿ ಇಲ್ಲ ಅಂದ್ಕೊಂಡಿದ್ದೆ. ಆದ್ರೆ ಈ ಮಗು ಅದನ್ನೆಲ್ಲ ತಂದ್ಕೊಟ್ಬಿಡ್ತು ಕಿಶೋರ್. ಇನ್ ಮುಂದಕ್ಕೆ ಯಾರ ಆಶ್ರಯನೂ ಇಲ್ದೆ ನೆಮ್ಮದಿಯಾಗಿ ಬದುಕೋದಿಕ್ಕೆ ಒಂದ್ ದಡ ಸಿಕ್ಬಿಡ್ತು. ಶೈಲಜಾ, ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಗದೆ ಇರೋದೇ ಬದುಕಿನ ಸ್ಪೆಷಾಲಿಟಿ. ಒಂದು ಕ್ಷಣದಲ್ಲಿ ಏನೇನೆಲ್ಲ ಆಗೋಯ್ತಲ್ಲ, ಎಷ್ಟೊಂದು ಬದಲಾವಣೆ ನೋಡಿ. ನಿಮ್ಮ ಭಾವನೆಗಳಿಗೆ, ವಿಚಾರಗಳಿಗೆ ನಾನು ಯಾವತ್ತೂ ವಿರೋಧವಾಗಿ ನಡ್ಕೊಳ್ಳಲ್ಲ. ಥ್ಯಾಂಕ್ ಯು ವೆರಿ ಮಚ್ ಕಿಶೋರ್. ವಿಷಯನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ. ಶೈಲಜಾ, ನಿಮ್ಗೆ ಜೀವನದಲ್ಲಿ ಯಾವತ್ತಾದ್ರೂ ನಿಮ್ಗೆ ಯಾರೂ ಇಲ್ಲ, ನೀವು ಅನಾಥೆ ಅನ್ನೋ ನೋವು ನಿಮ್ಮನ್ನ ಕಾಡ್ತಿದ್ದಾಗ ಈ ನಿಮ್ಮ ಸ್ನೇಹಿತನ ಮನೆಗೆ ಬನ್ನಿ. ನಿಮಗಾಗಿ ಇವನ ಮನೆ ಬಾಗ್ಲು ಸದಾ ತೆರೆದಿರುತ್ತೆ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.